ಆ ನಾನು ಬೆಳೆದ ರಸಬಾಳೆ ಸುತ್ತೂರು KVK ಅವರ ಒಂದು ಬೆಳಕು ಚೆಲ್ಲಿ ಈಗ ನನಗೆ ನಂದು ಫಾರಿನ್ಗೆ ಹೋಗಿದೆ. ಫಾರಿನ್ ಫಾರಿನ್ ತಿಂಗಳಿಗೆ 75,000 ರೂಪಾಯಿ ಬರೋ ಹಂಗೆ ಆಗಿದ್ರೆ ಯಾವುದೇ ರೈತ ಬಂದು ನೋಡಿದ್ರು ಅವನು ಮಾಡಬೇಕು ಅಂತ ಅನ್ಸುತ್ತೆ. ಖಂಡಿತ. ನಾವು ಪ್ರತಿ ಒಂದು ಗುಂಪು ಬಾಳೆನು ತುಂಬಾ ಸಕ್ಕತ್ತಾಗಿದೆ ಸರ್. ಅದು ಈ ಕಪ್ಪು ಮಣ್ಣಲ್ಲಿ ನೋಡಿ. ಇದು ಅಷ್ಟೇ ಏನಿದೆ ಸೈಜು, ಏನಿದೆ ಸೈಜು. ಅಷ್ಟು ನಾನು ಜಮೀನ್ಗೆ ಏನ್ ಮಾಡಿದೆ ಅಂತಂದ್ರೆ ಡಯಂಚ, ಸೆಣಬು, ಉದ್ದು, ಹೆಸರು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಸರ್ ಅದಕ್ಕೆ ಎಲ್ಲ ಬಿತ್ತದೆ. 2 ಸರಿ 3 ಸರಿ ಮಾಡಿದೆ ಹಂಗೆ. ಅಯ್ಯೋ ಎಲ್ಲಿ ಸರ್, 2 ಆಗುತ್ತೆ. ಡಬಲ್ ಗೇನ್ ಸರ್, ಡಬಲ್ ಆಗುತ್ತೆ ಇದು. ಅದಕ್ಕೆ ಇದು ಅದ್ರ ಪಕ್ಕದ್ದು ಇದಕ್ಕೆ ಸ್ಪ್ರೆಡ್ ಆಗದೆ ಇರಲಿ ಅಂತ ಇದಕ್ಕೆ ಸಿಂಗಲ್ ಹಾಕೊಂಡಿದ್ದೀನಿ. ಓ ಹಿಂಗೆ ಸಕಲಾಗಿದೆ ಸರ್ ಐಡಿಯಾ ಇದೆ ನಿಮ್ ಟೆಕ್ನಾಲಜಿ. ಅದು ಸಿಂಪಲ್. ಎಷ್ಟಾಗ್ಲಿ ಸರ್ವೆ ಅವರಲ್ಲ ಸರ್, ಗುರುತು ಚೆನ್ನಾಗಿ ಮಾಡ್ತೀರಾ ನೀವು. ಏನಾಗ್ತೀರಾ ಅದು ಇದು ಅದ್ರ ಗುಣನ ತಗೊಂಡ್ಬಿಡುತ್ತೆ. ಪೊಟ್ಯಾಶ್ ಈಗ ಒಳ್ಳೆ ಪೊಟ್ಯಾಶ್ ಆಗ್ತಾ ಇದೆ. ಅದು ಸ್ಮೆಲ್ ಸಕಲ ಬಂದಿದೆ ಸರ್. ಅದು ನೀಟಾಗಿ ಒಳ್ಳೆ ಈ ಏನು ಅಡಿಗೆ ಭಟ್ರೆ ಹೆಚ್ಚುತ್ತಾರಲ್ಲ ಹಂಗೆ ಹೆಚ್ಚಿಬಿಟ್ಟು ಚೆನ್ನಾಗಿ ಹಾಕಿದ್ದೀರ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ, ನಾನು ಈ ತೋಟದಲ್ಲಿ ಬೆಳೆದಿರೋ ಅಂತ ಹಣ್ಣು ದೇಶ ವಿದೇಶಗಳಿಗೆ ತಲುಪಿದೆ. ಬನ್ನಿ, ನಾನು ಇದೇ ನಮ್ಮ ನಂಜನಗೂಡಿನ ಹೆಮ್ಮೆಯ ನಂಜನಗೂಡು ರಸಬಾಳೆ ಮಾಲ್ಡೀವ್ಸ್ಗೆ ತಲುಪಿರೋ ಅಂತ ಒಬ್ಬ ರೈತರನ್ನ ಪರಿಚಯ ಮಾಡಿಸ್ತೀನಿ. ಇವ್ರು ಬೆಳೆದಂತ ಪದಾರ್ಥ ಮಾಲ್ಡೀವ್ಸ್ ಅವ್ರಿಗೂ ಇದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಬನ್ನಿ ಹೋಗೋಣ, ಆ ರೈತರ ಕತೆ ಕೇಳೋಣ. ಎಷ್ಟೆಲ್ಲ ಕಷ್ಟ ಇತ್ತು, ಹೇಗೆಲ್ಲ ಮಾಡಿ ಈ ಬಾಳೆ ಬೆಳೆದಿದಾರೆ ಅಂತ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ, ರೈತರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ಈಗ ನನ್ನ ಹೆಸರು ನಾಗಪ್ಪ ಅಂತ ಹೇಳಿ, ಇಲ್ಲೇ ಪಕ್ಕ ಕಕ್ಕರೆಟ್ಟಿ ಅಂತ ಚಿಕ್ಕ ಗ್ರಾಮ, ಒಂದು ಹೆಚ್ಚು ಕಡಿಮೆ ಒಂದು 20-25 ಮನೆ ಇದೆ ಅಷ್ಟೇ. ಬಟ್ ನನ್ನ ಗ್ರಾಮ ಬೆಳಕಿಗೆ ಬರಬೇಕು, ಅದು ಒಂದು ಇದು ನನ್ನ ಒಂದು ಇದು. ಯಾಕೆಂದ್ರೆ ಯಾರು ಕೇಳಿದ್ರು ಗ್ರಾಮ ಗೊತ್ತೇ ಇಲ್ಲ ಅಂತಿರ್ತಾರೆ. ಕಕ್ಕರೆಟ್ಟಿ ಅಂತಂದ್ರೆ ಗೊತ್ತೇ ಇಲ್ಲ ಅಂತಿರ್ತಾರೆ. ಅದಕ್ಕೆ ನನ್ನ ಗ್ರಾಮ ಸ್ವಲ್ಪ ಬೆಳಕಿಗೆ ಬರಬೇಕು, ಆ ದೃಷ್ಟಿನಲ್ಲೂ ನಾನು ಇದ್ರ ಬಗ್ಗೆ ನಾನು ಮೊದಲಿಂದನೂ ನನಗೆ ನನ್ನ ಗ್ರಾಮದ ಮೇಲೆ ಬಹಳ ಅಕ್ಕರೆ. ಯಾಕೆಂದ್ರೆ ನನ್ನ ಬಾಲ್ಯ ಮತ್ತೆ ಇದೆಲ್ಲ ಬೆಳೆದಿದ್ದೆಲ್ಲ ಇಲ್ಲೇ ಆದ್ರಿಂದ ಅದೇನೋ ಒಂದು ರೀತಿ ಮನಸ್ಸಿಗೆ ತುಂಬಾ ಹಿಡಿಸಿದೆ. ಅಲ್ಲಿ ಏನೂ ಇಲ್ಲದೆ ಇರ್ಬೋದು, ನಮ್ಗೆ ಇಲ್ಲಿ ಪ್ರಕೃತಿ ಮಾತ್ರ ನಾನು ನೋಡಿದ ಮಟ್ಟಿಗೆ ಈ ರೀತಿ ಪ್ರಕೃತಿ ನಮ್ಮ ನಂಜನಗೂಡು ತಾಲೂಕಲ್ಲೇ ಎಲ್ಲೂ ಇಲ್ಲ. ಹೌದು, ಆನ್ ದಟ್ ಟೈಮ್ ನಂಜನಗೂಡು ಬಿಟ್ರೆ ತೆಂಗಿದ್ದದ್ದು ನಂಜನಗೂಡಿಂದ ನಮ್ಮ ಈ ಊರು ಬರೋ 15 ಕಿಲೋಮೀಟರ್ವರೆಗೂ ತೆಂಗು ಎಲ್ಲೂ ಇರ್ಲಿಲ್ಲ, ನಮ್ಮ ಊರಲ್ಲೇ ಇದ್ದದ್ದು. ಅದೊಂದು ಭಾರಿ ಹೆಗ್ಗಳಿಕೆ ನಮ್ಮೂರ್ದು. ಫಸ್ಟ್ ಈಗೆಲ್ಲ ಇಲ್ಲೇ ಇದೆ ಬಿಡಿ. ದಟ್ ಮೀನ್ಸ್ ನಮ್ಮ ಊರು ರಾಜ ಊರು ಅಂತ ನನ್ನ ಅನಿಸಿಕೆ. ಹೌದು, ಖಂಡಿತ. ಆಮೇಲೆ ಏನಾಯ್ತು ಸರ್, ಈಗ ನಾನು ನನ್ನ ಬಾಲ್ಯ ಎಲ್ಲ ಇಲ್ಲೇ ಮಾಡಿದೆ, ಇಲ್ಲೇ ವಿದ್ಯಾಭ್ಯಾಸ. ಮತ್ತೆ ತಗಡೂರಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ, ಮೈಸೂರಲ್ಲಿ ನನ್ನ PUC, ನೆಕ್ಸ್ಟ್ ತುಮಕೂರಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಮುಗಿಸ್ಮೇಲೆ ಸರ್ ನಾನು ಸರ್ವೆ ಡಿಪಾರ್ಟ್ಮೆಂಟಿಗೆ ಬಂದು ಬೇರೆಯವ್ರ ಜಮೀನೆಲ್ಲ ಸರ್ವೆ ಮಾಡ್ತಾ ಇದ್ದೆ. ಈಗ ನಂದು ಎಲ್ಲ ಮುಗಿದ ಮೇಲೆ ಈಗ ರಿಟೈರ್ಡ್ ಆಯಿತು, ಒಂದು 2 ವರ್ಷ 3 ವರ್ಷ ಹತ್ತಿರ ಆಯಿತು. ಈಗ ಯೋಚನೆ ಮಾಡಿದೆ, ಒಂದಿನ ನಾನು ಎಲ್ಲ ಸರ್ವೆ ಮಾಡ್ತಾ ಇರ್ತೀನಿ, ನನ್ನ ಜಮೀನೇ ಮಾಡಿಲ್ಲ ಅಂತಂದ್ಬಿಟ್ಟು ಒಂದಿನ ಜಮೀನು ಬಂದು ಸ್ವಲ್ಪ ಯೋಚನೆ ಮಾಡಿದಾಗ ಆಗ ಹೊಳಿತು. ಆಗ ಸ್ಟಾರ್ಟ್ ಮಾಡಿದೆ ನಾನು, 2 ಬೋರ್ವೆಲ್ಗಳು ಮಾಡಿಸಿ ನಾನೇ ಆಗ ನಿಂತು ನಾನೇ ಇದಕ್ಕೆಲ್ಲ. ಅಂದರೆ ಏನಂತಂದರೆ ಇದು ಒನ್ ಮ್ಯಾನ್ ಆರ್ಮಿ ಥರ ಆಗ್ಬಿಟ್ಟಿದೆ ಸರ್. ಯಾರೇ ಥರದ ಈವನ್ ಮನೆಯಲ್ಲೂ ಅವ್ರಿಗೆ ಇದು ಇಲ್ಲ, ಏನು ವ್ಯವಸಾಯ, ಈ ವ್ಯವಸಾಯದ ಬಗ್ಗೆ. ಅದರಲ್ಲೂ ನಾನೇನು ಮಾಡಿದೆ, ಇಲ್ಲಿ ಗುಂಪು ಬಾಳೆ ಅಂತ ವಿಭಿನ್ನವಾಗಿ ಯೋಚನೆ ಮಾಡಿ ಸ್ವಲ್ಪ ನಾನು ಆ ಟ್ರೈನಿಂಗ್ ಅದು ಇದು ಹೋಗಿ ಇದು ಮಾಡಿದಾಗ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿ ಮಾಡಿದಾಗ ಇದು ಗುಂಪು ಬಾಳೆ ಅಂತೇಳಿ 15 ಅಡಿಗೆ 15 ಅಡಿಗೆ ಮಾಡಿದೆ. ಅದರಲ್ಲೂ ನಂಜನಗೂಡು ರಸಬಾಳೆ ತುಂಬ ನಶಿಸಿ ಹೋಗ್ತಾ ಇತ್ತು. ಈ ಹೆಚ್ಚು ಕಡಿಮೆ ಹಿಂದೆಲ್ಲ ಇದ್ದದ್ದು ಈಗ ಬರೀ ಎಷ್ಟು ಒಂದು 20 ಎಕರೆ ಇತ್ತು, ನಾನು ಮಾಡುವಾಗ ಒಂದು 20 ಎಕರೆ ಇತ್ತು ನಾವು ಅಷ್ಟೇ. ಈಗ ಸ್ವಲ್ಪ ಗೌರ್ಮೆಂಟಿಂದ ಇದೆಲ್ಲ ಮಾಡಿ ಒಂದು 200 ಎಕರೆ ಹತ್ತಿರ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಗುಂಪು ಬಾಳೆ ಮಾಡಿ ಆಗ ಎಲ್ಲ ಬಾಳೆ ಬೆಳೆಯೋಕೆ ಹೆದರ್ಕಂತಿದ್ರು. ಅಂಥದ್ರಲ್ಲಿ ನಾನು ಅದೇನೋ ಹುಚ್ಚ ಧೈರ್ಯ ಬಾಳೆ, ಅದರಲ್ಲೂ ರಸಬಾಳೆನ ಗುಂಪು ಬಾಳೆನಲ್ಲಿ ಬೆಳೆದು ನನಗೆ ನಾನೇ ಬೆಂತಟ್ಕೊತಾ ಇದ್ದೀನಿ. ನಿಜ ಬಿಡಿ ಸರ್, ನೀವು ಹೇಳ್ದಂಗೆ ನಂಜನಗೂಡು ರಸಬಾಳೆ ಅಂದ್ರೆ ಸ್ವಲ್ಪ ರೈತರು ಭಯನೇ ಪಡ್ತಾರೆ, ಯಾರು ಹಾಕಿಲ್ಲ ರೋಗ ಅಂತ. ಅದೇ ಇಲ್ಲಿ ಅದ್ರಲ್ಲಿ ಎಲ್ಲ ಒಂದೊಂದ್ ಬಾಳೆ ಬೆಳೆದ್ರೆ ನೀವು ಒಂದೊಂದು ಗುಂಪಲ್ಲೂ 10-15 ಕಂದುಗಳಿದೆ. ಇದೆ ಆಮೇಲೆ ಚೆನ್ನಾಗೇ ಬಂತು.
ಚೆನ್ನಾಗೇ ಬಂದು ಈಗ ಎಲ್ಲ ಬೆಳೀತಾ ಇದ್ದೀವಿ. ಮತ್ತೆ ಇನ್ನೇನು ಬೆಳೆ ಅಂತಂತಂದ್ರೆ ಆ ಕಡೆ ಪಚ್ಚಬಾಳೆನೂ ಹಾಕಿದ್ವಿ. ಬಟ್ ರಸಬಾಳೆದು ನನಗೆ ತುಂಬಾ ಇಷ್ಟು ಸರ್. ಯಾಕಂದ್ರೆ ನಶಿಸಿ ಇರೋ ಅಂಥದ್ದನ್ನ ನಾನು ಸ್ವಲ್ಪ ಉಳಿಸಿದೀನಿ ಅನ್ನೋ ಭಾವನೆ ನನಗೂ. ಈಗ ಪುನಃ ಅದನ್ನ ಇನ್ನೊಂದೆರಡು ಎಕರೆಗೆ ಹಾಕಕ್ಕೆ ಅಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನೊಂದು ನಮ್ಮ ಹೆಗ್ಗಳಿಕೆ ಅಂತಂತಂದ್ರೆ ಇದಕ್ಕೆ ನಾನು ಬೆಳೆದ ರಸಬಾಳೆ ಸುತ್ತೂರು KVK ಅವರ ಒಂದು ಬೆಳಕು ಚೆಲ್ಲಿ ಈಗ ನನಗೆ ನಂದು ಫಾರಿನ್ಗೆ ಹೋಗಿದೆ. ಫಾರಿನ್ ಮಾಲ್ಡೀವ್ಸ್ಗೆ ಹೋಗಿದೆ ಸರ್. ಈಗ ನೆಕ್ಸ್ಟ್ ದುಬೈ ಅಲ್ಲೆಲ್ಲ ತಗೊಂಡು ಹೋಗ್ತಾರೆ. ಈಗ ಕೃಷಿ ವಿಜ್ಞಾನಿಗಳು ಮತ್ತೆ ಅಪಡಾ ಸಂಸ್ಥೆ ಸೆಂಟ್ರಲ್ ಅವರು, ಬೇರೆ ವಿಜ್ಞಾನಿಗಳು ಎಲ್ಲ ನನ್ನ ಈ ಪ್ರದೇಶಕ್ಕೆ ಬಂದು ಸುಮಾರು ಎಲ್ಲ ಓಡಾಡಿ ಎಲ್ಲ ನೋಡಿ ನನ್ನ ಬಾಳೆನ ಟೆಸ್ಟ್ ಮಾಡಿ ಲ್ಯಾಬಲ್ಲೆಲ್ಲ ಟೆಸ್ಟ್ ಆಗಿ. ಯಾಕೆಂದ್ರೆ ನಾನು ಇನ್ನೊಂದು ವಿಷಯ ಇಲ್ಲಿ ತುಂಬಾ ಹೇಳ್ಬೇಕಾದ್ದು ಅಂತಂದ್ರೆ ಸರ್, ನಮ್ಮ ಹೇಳಕ್ಕೆ ಬೇಜಾರಾಗುತ್ತೆ. ಅದು ಪಾಪ ಅವ್ರಿಲ್ಲ ಈಗ. ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಈಗ ಅವರು ನನಗಂತೂ ಅವ್ರ ದೇವರೇ ಬಿಡಿ. ಒಂಥರ ಹೇಳಕ್ಕೂ ಒಂಥರ ಆಗ್ತಾ ಇದೆ. ನಮ್ಮ ಫಾರ್ಮರ್ಸ್ಗೆ ಅವರು ದೇವರೇ ನನ್ನ ದೃಷ್ಟಿಲಿ. ಯಾಕೆ ಅಂತಂದ್ರೆ ಮಲ್ಟಿಪಲ್ ಆಗಿ ಮಾಡೋವಂಥದ್ದು ಎಲ್ಲಾನು ಮಲ್ಟಿಪಲ್ ಮಾಡುತ್ತಾ ನಾನು ಅದೊಂದೇ ಯೋಚನೆ ಮಾಡಿದ್ದು. ಇವರು ಮಲ್ಟಿಪಲ್ ಮಾಡ್ಬೇಕಾದ್ರೆ ಈ ವ್ಯಕ್ತಿಗೆ ಯಾವುದೇ ತರದ ಸ್ವಂತ ಇದು ಮಾಡ್ಕೋಬೇಕು ಅನ್ನೋ ಭಾವನೆ ಇಲ್ಲ ಅಂತ ಹೇಳಿ. ನೀವು ಯಾವುದೇ ಕಂಪ್ನಿ ತಗೊಳ್ಳಿ, ಎಲ್ಲ 150 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ, ನೀವು ಮಾಡಿ ಪುನಃ ತಗೊಳ್ಳಿ. ಅವ್ರದ್ದು ಹಂಗಲ್ಲ. ರೈತ ಸ್ವಲ್ಪ ಮೇಲೆ ಬರಬೇಕು ಅಂತ ಹೇಳಿ ಅವರು 150 ರೂಪಾಯಿ ಕೊಟ್ರೆ ನೀವು ಇನ್ನು 1 ವರ್ಷ 2 ವರ್ಷ ಅದನ್ನೇ ಮಲ್ಟಿಪಲ್ ಮಾಡ್ಕೊಂಡು ಹೋಯ್ತಾನೆ ಇರ್ಬೋದು. ನೀವು ಕ್ಲೀನ್ ಆಗಿ ಇದನ್ನ ಎಪ್ಪನ್ನ ಇಟ್ಕೊಂಡ್ಬಿಟ್ರೆ 2 ವರ್ಷದವರೆಗೂ ಮಾಡ್ತಾ ಇರ್ಬೋದು. ನಿಮ್ ಭೂಮಿ ಫಲವತ್ತಾಗೋಗುತ್ತೆ. ಅತ್ಲಾಗೆ ಏನು ತಲೆ ಕೆಡ್ಸ್ಕೊಳ್ಳೋ ಹಾಗೆ ಇಲ್ಲ. ರೋಗ ಬಂದ್ರೆ NWDC ಹೊಡಿಬೋದು, OWDC ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ಇದೆ. ವ್ಯಾಮ್ ಇದೆ, ಮತ್ತೆ ಟ್ರೈಕೋ ಇದೆ, NPK ಇದೆ ಅವ್ರದ್ದೇ, ಎಲ್ಲ ಮಲ್ಟಿಪಲ್ಲು. ಇದೊಂಥರ ಈ ಇದು ಹೇಳ್ತಾರಲ್ಲ, ನಮ್ಮ ತೆಂಗಿಗೆ ಕಲ್ಪ ತರುವಂತಾರಲ್ಲ, ಆ ತರ ಇದೊಂದು ರೀತಿ ಕಲ್ಪತರು, ಲಿಕ್ವಿಡ್ ಕಲ್ಪತರು ಇದು. ಆ ತರ ಆಗಿದೆ ಸರ್ ಇದು. ಇದ್ರನ್ನಂತೂ ನಾನಂತೂ ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಯಾರು ನಮ್ಮ ಮನೆಯಲ್ಲೇ ನಮ್ಮ ತಮ್ಮನೇ ಒಂದ್ 32 ಎಕರೆ ಬೆಳಿತಾನೆ, ಎಲ್ಲಾ ಕೆಮಿಕಲ್. ಅವನು ಹೇಳ್ದ ಬೇಡ ಇದೆಲ್ಲ ಹಾಕ್ಬೇಡ ಅದು ಆಗಲ್ಲ ಇದು ಅಂತಲ್ಲಿ. ನಾನಂತೂ ಯಾರು ಹೇಳಿದ್ರು ಬಿಡ್ಲಿಲ್ಲ. ಈವನ್ ನನ್ನ ಫ್ಯಾಮಿಲಿನೂ ಅವ್ರಿಗೂ ಇಷ್ಟ ಇಲ್ಲ ಇದು. ಏನು ಈ ತರ ಅವ್ರಿಗೆ ಏನು ಅರಿವಿಲ್ಲ. ಅವ್ರಿಗೆ ಗುಂಪು ಬಾಳೆದು ಮಾಡ್ಕೊಂಡು ಎಲ್ಲ ಏನೇನೋ ಪಚೀತಿ ಮಾಡ್ಕೊಂತಿದ್ದಾರೆ, ಅವ್ರಿಗೆ ಭಯ. ಆದ್ರಿಂದ ನಾನು ಯಾರ ಮಾತು ಕೇಳಲಿಲ್ಲ, ಮಾಡಿದೆ, ಸಕ್ಸಸ್ ಆಗಿದೆ. ಹೌದು ನೋಡಿ ಸರ್, ಈಗ ನಂಜನಗೂಡು ಟು ಮಾಲ್ಡೀವ್ಸ್ಗೆ ಹೋಗಿದೆ. ಇನ್ನು ಯಾವ್ಯಾವ ಕಂಟ್ರಿ ತಲುಪುತ್ತ ನೋಡೋಣ. ಮತ್ತೆ ನಮ್ಮಂಗೆ ಅಲ್ಲೊಬ್ರು ಕುರಟ್ಟಿನಲ್ಲೂ ಒಬ್ರು ಅವರು ಕಳ್ಸಿದ್ದಾರೆ ಸರ್. ಅವ್ರದ್ದೊಂದು ಮೈಸೂರು ಜಿಲ್ಲೆಗೆ, ನಂದೊಂದು ಅವ್ರದ್ದೊಂದು, ಇಬ್ಬರದ್ದು ಹೋಗಿದೆ. ಬಟ್ ಅವರು ಆಕ್ಚುಲಿ 19 years ಇಂದ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ತುಂಬಾ ಕಷ್ಟಪಡ್ತಾರೆ. ಇದೆಲ್ಲ ಜೀವಾಮೃತ ಎಲೆಗಳು ಅವೆಲ್ಲ ಮಾಡ್ಕೊಂಡು ಮಾಡ್ತಾರೆ. ನಾನು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಈಗ ಇವರು ರೆಡಿಮೇಡ್ನೇ ಕೊಟ್ಟಿದ್ದಾರೆ ಕಡಿಮೆ ದುಡ್ಡಲ್ಲೇ, ಆಮೇಲೆ ಕಡಿಮೆ ಶ್ರಮದಲ್ಲಿ. ಇದನ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ನನ್ನ ಭಾವನೆ. ಅವರಲ್ಲಿ ಏನೋ ಅಭಿರುಚಿ ಇದೆಯೋ ನನ್ಗಂತೂ ಇನ್ನೂ ಗೊತ್ತಿಲ್ಲ. ಬಟ್ ಇದಂತೂ ಬಹಳ ಚೆನ್ನಾಗಿದೆ ಸರ್. ಹೌದು ಸರ್, ಕಿಶನ್ ಚಂದ್ರ ಅವ್ರ ಪ್ರಾಡಕ್ಟ್ಸ್ ನಿಜಾಲು ಸೂಪರ್ ಆಗಿದೆ ಸರ್. ಆ ವ್ಯಕ್ತಿ ಏನಾದ್ರು ದುಡ್ಡು ಮಾಡ್ಬೇಕು ಅಂತಿದ್ರೆ ನೀವ್ ಹೇಳ್ದಂಗೆ ಯಾರು ಕೂಡ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂತ ಯಾರಿಗೂ ಹೇಳ್ತಾನೆ ಇರ್ಲಿಲ್ಲ. ಆ ಬಾಟ್ಲ್ ಮೇಲೆ ಬರ್ದ್ಬಿಟ್ಟಿದ್ದಾರೆ. ಅವ್ರನ್ನ ಕೇಳೋದೇ ಬೇಡ, ಇಷ್ಟ ಎತ್ತಿಡಿ ಮತ್ತೆ ನೆಕ್ಸ್ಟ್ ಟೈಮ್ ಅದಕ್ಕೆ ಇಷ್ಟ ಬೆಲ್ಲ ಹಾಕಿ ಮಲ್ಟಿಪ್ಲೈ ಆಗುತ್ತೆ. ನೀವೇನಂದ್ರೆ ಒಂದೇ ಒಂದು ತುಂಬಾ ತಲೆ ಇಟ್ಕೊಬೇಕು, ಎತ್ತಿಟ್ಟಿದಂತದ್ದು ಬಿಸಿಲಲ್ಲಿ ಇರಬಾರ್ದು. ಯಾವ್ದು ಪ್ರಾಣಿ ಪಕ್ಷಿ ಅಥವಾ ಏನೋ ಹುಳ ಆಪ್ಟೆ ಅದ್ರೊಳಗ್ ಬೀಳಬಾರ್ದು ಅಷ್ಟೇ. ಅದಿಲ್ಲ ಅಂದ್ರೆ ಆರಾಮಾಗಿ 2 ವರ್ಷವರೆಗೂ ಮಲ್ಟಿಪ್ಲೈ ಮಾಡ್ಬೋದು ಸರ್. ಬಟ್ 1 and 2 years ನೀವು ಒಳ್ಳೇದು. ಏನ್ ಸರ್, ಎಷ್ಟು ಖರ್ಚಾಗುತ್ತೆ? ಏನೂ ಖರ್ಚಾಗಲ್ವಲ್ಲ. 150 ರೂಪಾಯಿ. ಬಾ 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 ಅದಂತೂ ನಮ್ಗೆ ಹೇಳಕ್ ಅಸಾಧ್ಯ ಅದ್ರದ್ದು. ಹೌದು, ಅದು ಇನ್ನು ಏನೇನೋ ಮಾಡ್ತಾ ಇದ್ರಿ ನಾವು ನಮ್ಮ ರೈತರಿಗೆ. ಅವ್ರು ಇದ್ದಿದ್ರೆ ಇನ್ನು ಏನ್ ಮಾಡ್ತಾ ಇದ್ರು ಇವೆಲ್ಲ ಇಮೇಜ್ ಮಾಡ್ಕೊಳಕ್ಕೂ ಆಗಲ್ಲ. ಇದನ್ನ ಆತರ ಮಾಡಿದಾರೆ. ಇನ್ನು ದೇವ್ರು ಯಾಕೋ ಕರ್ಕೊಂಡ್ಬಿಟ್ಟ. ನನಗಂತೂ ನಮ್ಗೆ ಒಂಥರ ಏನೋ ಕಳ್ಕೊಂಡಂಗ ಆಗುತ್ತೆ. ಆ ವ್ಯಕ್ತಿ ಯಾರು ನಮ್ಗೆ ನೋಡಿಲ್ಲ ಅಥವಾ ಇದಿಲ್ಲ. ಬಟ್ ರೈತರಿಗೆ ಸರ್ ಇದೆ. ಇದೆ ನಿಮ್ಮ ನಂಜನಗೂಡು ರಸಬಾಳೆ ಎಲ್ಲ ಅದಂತೂ ಸತ್ಯವಾದ ಮಾತು. ಅದೇ ಮನೆನಲ್ಲೂ
ಮತ್ತೆ ಮನಸ್ಸಿನಲ್ಲೂ ಇದಾರೆ ಅವರಂತೂ. ಹೌದು. ನಮ್ಗಂತೂ ಅವ್ರದ್ದೇ ಒಂದು ಘಟಕ ಮಾಡ್ಬೇಕು ಅಂತ ನಾನು ಮಾಡ್ಕೊಂಡಿದೀನಿ ಸರ್. ಅಲ್ಲಿ ಮಾಡ್ತೀನಿ ಅದನ್ನ ಅವ್ರದ್ದೇ ನೇಮ್ ಹಾಕ್ತೀನಿ ದೊಡ್ಡದಾಗಿ. ಹಾಕಿ ಅದು ಮಾಡಿ ಖಂಡಿತ. ನಮ್ಮ ರೈತರ ದೇವರು ಅವರು. ಸರ್ ಈಗ ನೀವು ಹೇಳಿದಂಗೆ ಎಲ್ಲಾರು ನಂಜನಗೂಡು ರಸಬಾಳೆ ಬೆಳೆಯಕ್ಕೆ ಭಯ ಪಡ್ತಿದ್ರು. ನೀವ್ ಅಂತದ್ರಲ್ಲಿ ಈ ತರ ಗುಂಪು ಬಾಳೆ ಬೆಳೆದ್ರಿ. ಓಕೆ, ನಿಮಗೆ ಇದು ಬೆಳಿಬೇಕಾದ್ರಲ್ಲ ನೀವು ಯಾವ ತರ ಬೆಳೆದ್ರಿ ಅಂತ ಒಂದ್ ಸ್ವಲ್ಪ ಡಿಟೇಲ್ ಆಗಿ ಹೇಳ್ಬೋದಾ ಸರ್ ನಮ್ಮ ವೀಕ್ಷಕರಿಗೆ? ಓಕೆ ಸರ್, ನಾನೇನ್ ಮಾಡಿದೆ, ಈಗ 1 ಎಕರೆನಲ್ಲಿ 15 ಅಡಿಗೆ ಮಾಡಿದಾಗ ಒಂದು JCB ತಗೊಂಡು ನಾನು ಒಂದು 2 ಅಡಿ 2.5 ಅಡಿ ಅಗಲ ಮತ್ತೆ 2 ಅಡಿ ನಾಟು ಮಾಡಿ ಫಸ್ಟ್ ನಾನು ಜಮೀನ್ಗೆ ಏನ್ ಮಾಡಿದೆ ಅಂತಂದ್ರೆ ಡಯಂಚ, ಸೆಣಬು, ಉದ್ದು, ಹೆಸರು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಸರ್ ಅದಕ್ಕೆ ಎಲ್ಲ ಬಿತ್ತದೆ. 2 ಸರಿ 3 ಸರಿ ಮಾಡಿದೆ ಹಂಗೆ. ಅವಾಗ ಅದು ಸ್ವಲ್ಪ ಗೊಬ್ಬರ ಉತ್ಕೃಷ್ಟ ಆಗುತ್ತಲ್ಲ ಜಮೀನು. ಹೌದು. ಆಮೇಲೆ ನಾನು JCB ತರಿಸಿ ಗುಂಡಿ ಹೊಡ್ಸಿದೆ ವೆರಿ ಫಸ್ಟ್. ಆ ಗುಂಡಿ ಹೊಡ್ಸಿ ಗುಂಡಿಗೆ ಹಸಿರೆಲ್ಲ ತುಂಬಿಸ್ದೆ, ಮತ್ತೆ ಬೇವಿನ ಹಿಂಡಿ ತುಂಬಿಸ್ದೆ, ನಮ್ಮ ನಾಡು ದನದ ಗೊಬ್ಬರ. ಮತ್ತೆ ಅವಾಗ ನನಗೆ ಟ್ರೈಕೋಡರ್ಮಾ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆ ಟ್ರೈಕೋಡರ್ಮಾ ಹಾಕ್ಬೇಕಾಗಿತ್ತು, ಹಾಕ್ಲಿಲ್ಲ ಅವಾಗ. ಅಷ್ಟಕ್ಕೆ ಮಿಕ್ಸ್ ಮಾಡ್ಬಿಟ್ಟು ನಾನು ಒಂದು 4 ತಿಂಗಳು ಕೊಳಸ್ತೆ ಅದನ್ನ. ಕೊಳಸ್ಬಿಟ್ಟು ಅಲ್ಲಿ ಇದನ್ನ ಟಿಶ್ಯೂ ಕಲ್ಚರ್ ಇಂದ ತರಿಸಿ ಇದನ್ನ ಹಾಕಿ ಇನ್ನು ಹೊಸವಸ್ತು ಏನು ಗೊತ್ತಿಲ್ಲ, ಇದ್ಯಾವ ಹುಳ ಬರುತ್ತೆ ಅದ್ಯಾವ ಹುಳ ಬರುತ್ತೆ, ದಿನಾ ಬಂದು ನೋಡೋದು. ಹೊಸ ತರದ ಹುಳುಗಳು ಬೇರೆ ಬರೋವು. ಏನಪ್ಪ ಹೆಂಗಾಗತ್ತೆ ಏನು ಅಂತ ಕುತೂಹಲ. ಆಮೇಲೆ ಎಲ್ರು ಈ ವಿಚಾರದಲ್ಲಂತೂ ಯಾರು ಇನ್ನೂ ಯಾರಿಗೂ ಇದಿಲ್ಲ. ಆದ್ರೂ ನಾನು ಧೈರ್ಯಗೆಡ್ಲಿಲ್ಲ, ಎಲ್ಲ ಮಾಡಿದೆ. ಈಗ ತುಂಬಾ ಚೆನ್ನಾಗಿ ಬಂದಿದೆ ಸರ್. ನಾನು ಏನಂದ್ರೆ 3 ತಿಂಗಳು ಅಥವಾ 4 ತಿಂಗಳವರೆಗೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡ್ರೆ ಆಮೇಲೆ ಅಂತ ಇದು ಬೇಕಾಗಿಲ್ಲ. ಡಿಸೀಸ್ಗಳು ಕಡಿಮೆ. ಒಂದು ನಮ್ಮ ಬಾಳಿನಲ್ಲಿ ಡಿಸೀಸ್ ಯಾವುದು ಅಂದ್ರೆ ಸಿಗಟೊಕ ಅಂತ ಒಂದು ಬರುತ್ತೆ. ಅದು ನಮ್ಮ ಹಳ್ಳಿನಲ್ಲಿ ಬೆಂಕಿ ಮಾರಿ ಅಂತಾರೆ. ಬೆಂಕಿ ಮಾರಿ ಅಂತ. ಅದನ್ನ NWDC ಹೊಡೆದ್ರೆ ಅದು ಇದಾಗುತ್ತೆ ಸರ್, ಹೋಗುತ್ತೆ. ಮತ್ತೆ ಇನ್ನೊಂದು ಪನಾಮ ವಿಲ್ಟ್ ಅಂತ ಹೇಳಿ, ಇದು ವೆರಿ ಡೇಂಜರಸ್ ರೋಗ. ಇದಕ್ಕೆ ನಾವು ಬಹಳ ಟ್ರೈ ಮಾಡಿದ್ವಿ. ನನಗೂ ಅದೊಂದು ಫಸ್ಟ್ ಐಡಿಯಾ ಇರಲಿಲ್ಲ. ಆಮೇಲೆ ನಿಧಾನಕ್ಕೆ ಈ ಟ್ರೈನಿಂಗ್ಗಳಿಗೆಲ್ಲ ಹೋಗಿ ನಾನು ನೋಡಿದಾಗ, ಅಲ್ಲಿ ವಿಚಾರ ಕೇಳಿದಾಗ ಸ್ವಲ್ಪ ಐಡಿಯಾ ಬಂತು. ಆಮೇಲೆ ಅದಕ್ಕೆ NWDC ಹಾಕಿ ಸುತ್ತಲೂ ಸಣ್ಣ ಟ್ರೆಂಚ್ ಹಾಕಿ ಸುಣ್ಣ ಹಾಕಿದ್ರೆ ಅದು ಸ್ಪ್ರೆಡ್ ಆಗಲ್ಲ ಎಲ್ಲೂ. ಬಟ್ ಓದಂಗೆ ಆ ಇದರಲ್ಲಿ ಬೇರೆ ಅದಕ್ಕೆ ಬರೋದಿಲ್ಲ ಅದು. ಆ ಥರ ಮಾಡಿ ಅದನ್ನು ಕಂಟ್ರೋಲ್ ಮಾಡಿದೆ. 4ಕ್ಕೆ ಬಂದಿತ್ತು, ಅದು 4ಕಲ್ಲೇ ನಿಲ್ಸಿದ್ದೀನಿ ಅದನ್ನ. ಇನ್ನು ಬಂಚಿಟಪ್ಪ ಅಂತ ಒಂದು ಬರುತ್ತೆ, ಅದು ಹುಳುವಿಂದ ಬರುತ್ತೆ ಅದೊಂದು. ಈ ಒಂದು 3 ರೋಗ ಬಿಟ್ರೆ ಬಾಳೆಗೆ ಏನು ಅಂತ ಬೇರೆ ಇನ್ನೇನು ರೋಗಗಳು ನೀವು ನೋಡಿಲ್ಲ. ಬಂಚಿಟಪ್ಪ ಅಂದ್ರೆ ಇದೆ ಬಂಚಿಟಪ್ಪ ಇದು. ಇಲ್ಲಿ ನೋಡಿ ಸರ್, 2 ಗಿಡಕ್ಕಿದೆ. ಅದು ಒಂದು ಹುಳು ಇದರಿಂದ ವೈರಸ್ ಇಂದ ಬರುತ್ತೆ ಅಂತಾರೆ. ವೈರಸ್ ಅಥವಾ ಇದು ಫಂಗಸ್ ಗೊತ್ತಿಲ್ಲ ಕರೆಕ್ಟ್ ಆಗಿ. ಬಟ್ ಇದು ಏನು ಗೊನೆ ಬಿಡಲ್ವಂತೆ ಸರ್, ನಾವು ಬಿಟ್ರು ಇದು ಅಷ್ಟೇ, ಇದನ್ನ ಬೆಳೆಯಲ್ಲ ಇದೆ ಸೈಜು. ಇದು ಅದಕ್ಕೆ ತೆಗಿಸ್ಬಿಡ್ಬೇಕಿದ್ನ. ಏನು ಪ್ರಯೋಜನ ಇಲ್ಲ ಇದು. ಆಲ್ರೆಡಿ ದಿಂಡೆ ಎಲ್ಲ ಒಂಥರ ಹೋಗ್ಬಿಟ್ಟಿದೆ, ಗಟ್ಟಿನೇ ಇಲ್ಲ ಒಳಗೆ. ಅದೇ. ಸೊ ಇದು ತಗ್ಸಿದ್ರೆ ಮತ್ತೆ ಬೇರೆ ಗಿಡಗಳಿಗೆ ಬೇರೆ ಈ ಗುಂಪಲ್ಲಿ ಹರಡಲ್ವಾ ಸರ್? ಇಲ್ಲ, ಆತರ ಏನು ಇದಾಗಲ್ಲ. ನಾವು ಬೇರೆ ಸ್ಪ್ರೇ ಮಾಡ್ತಾ ಇರ್ತೀವಲ್ಲ, ಅದರಿಂದ ಇದೇನು ಬರಲ್ಲ. ಇದನ್ನ ತಗ್ಸಿ ಇದಕ್ಕೂ ತೆಗೆಸ್ಬಿಟ್ಟು ಇದಕ್ಕೆಲ್ಲ NWDC ಹಾಕ್ಸ್ಬಿಡ್ತೀವಿ. ನ್ಯೂ ವೇಟ್ ಡಿಕಂಪೋಸ್ ಸ್ಪ್ರೇ ಅಂದ್ರೆ NWDC. ಇನ್ನು ಅದನ್ನ ಬಿಟ್ರೆ ಇನ್ನೇನು ಸ್ಪ್ರೇ ಮಾಡೋಕ್ಕೇನು OWDCನೂ ಮಾಡ್ಬೋದು. ಅದನ್ನ OWDC ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಹಾಕಿದೀವಿ ನೋಡಿ. ಈ ಗೊಬ್ಬರ ಇದೆಯಲ್ಲ ಬಾಳೆ, ಇದ್ರ ಎಡ್ಜ್ಗೆ ಅಂದ್ರೆ ಇದು ತೇವಾಂಶ ಇರ್ಬೇಕು, ಅದ್ ಹಾಕ್ಬೇಕಾರೆ, ಅದನ್ನ ಸ್ಪ್ರೇ ಮಾಡ್ಬೇಕಾರೆ ಇದ್ರ ಸಹಿತ ಈ ಎಡ್ಜ್ಗೆ ಸುತ್ತಲೂ ಎಡ್ಜ್ ಹೊಡೆದ್ರೆ ಅದು ಇನ್ನೊಂದು ಹೆಚ್ಚು ಕಡಿಮೆ ಒಂದು 3-4 ತಿಂಗಳಲ್ಲಿ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ ಇದು ಫುಲ್ಲು. ಅಯ್ಯೋ, ಇಷ್ಟೇ ತರ ಇತ್ತು ಇದು. ಈಗೆಲ್ಲ ನೋಡಿ ಎಲ್ಲ ಇದಾಗಿದೆ, ನೀವು ನೋಡ್ಬೋದು ಕೆಳಗಡೆ ಎಲ್ಲ ಇದಾಗಿದೆ. ಅದು ಗೆದ್ಲು ತರ ಆಗೋಗಿದೆ ಇಲ್ಲಿ ನೋಡಿ. ಹೌದು, ಎಲ್ಲ ತಿನ್ಕೊಂಡು ಹೋಗಿದೆ ಅದೆಲ್ಲ. ಸುಮಾರು ಎಲ್ಲ ಇದಾಗ್ಬಿಟ್ಟಿದೆ ಸರ್. ಗೊಬ್ಬರ ನಿಮ್ಗೆ ಇಷ್ಟು ಲೆವೆಲ್ ಅಂದ್ರೆ ಒಂದು ಗೊನೆ ತೆರೆಯೋವರೆಗೆ, ಆಮೇಲೆ ಅದೇ ಪೊಟ್ಯಾಶ್ ಆಗುತ್ತೆ ಇದೆ. ಮತ್ತೆ ನಾವು ಈ ಗೊನೆದು ಮುಂದ್ಗಡೆ ಮೂತೆ ಬರುತ್ತಲ್ಲ, ಅದನ್ನ OWDCಗೆ ಹಾಕಿದ್ರೆ ಪೊಟ್ಯಾಶ್ ಆಗುತ್ತೆ ಅದೇ. ಹೌದು. ಆಮೇಲೆ ಈಗ 3 ರೂಪಾಯಿ ಆಗ್ಬಿಟ್ಟಿತ್ತಲ್ಲ ಸರ್ ಬಾಳೆಹಣ್ಣು. ಅವಾಗೆಲ್ಲ ಬಾಳೆಹಣ್ಣು ನಾನು ಪಚ್ಚಬಾಳೆ ಇದು ಎಲ್ಲ ಪಚ್ಚಬಾಳೆನ
ಆ ಹಣ್ಣೆಲ್ಲ ತೆಗ್ದು ಅದಕ್ಕೆ ಹಾಕ್ತಿದ್ವಿ ಒಡಬಿಡಿಸಿಗೆ ಹೊಡಬಿಡಿ ಹಾಕಿ ಪೊಟ್ಯಾಶ್ ತಯಾರು ಮಾಡಿ ಅದಕ್ಕೆ ಹಾಕ್ತಿದ್ವಿ ಬಾಳೆಗೆ. ನೆಲಕ್ಕೆ ಒಳ್ಳೆ ಕೆಲಸ ಅದರಿಂದ ನಮ್ಗೇನು ಲಾಸ್ ಆದಂಗೆ ಆಗ್ಲಿಲ್ಲ. ಹಾ. ಅದು ಎಲ್ಲ ಚೆನ್ನಾಗೇ ಬಂದಿದೆ. ಎಲ್ಲ ಚೆನ್ನಾಗಿ ಮತ್ತೆ ಬಂದಿದೆ. ಇನ್ನೊಂದು ಈ ತೆಂಗು ತೋಟದ ಒಳಗಡೆ ತೆಂಗು ಒಳಗಡೆ ಬಾಳೆ ಹಾಕಿದ್ರೆ ಸರ್ ತೆಂಗು ಮಾತ್ರ ಅದೇನೋ ತೆಂಗುಗೂ ಅದಕ್ಕೂ ಏನು ಹೊಂದ್ಕೊಳ್ಳೋದು ತಗೋತಿಲ್ಲ. ಹಾ. ಅಲ್ಲಿ ಮುಂದೆ ಇದೆ ಬೇಕು ತೆಂಗು ನೋಡಿ ತೋರ್ಸೋಣ ಬನ್ನಿ. ಹಾ ಸರ್. ಅದಕ್ಕೂ ಅದು ಏನು ಹೊಂದಾಣಿಕೆನೋ ಏನೋ ಬಹಳ ಚೆನ್ನಾಗಿ ಬಂದ್ಬಿಡುತ್ತೆ ತೆಂಗು. ಓಕೆ. ನೀವ್ ಏನೂ ಮಾಡ್ಬೇಕಾಗಿಲ್ಲ ಅದಕ್ಕೆ. ಹಾ. ನಿಮ್ ಪಾಡ ನೀವು ಬಾಳೆ ಮಾಡ್ಕೋದು ಅದನ್ನ ನೋಡಂಗೆ ಇಲ್ಲ. ಓಕೆ. ಇಲ್ಲಿ ನೋಡಿ ಇದು ಎಷ್ಟು ಇದಾಗ್ಬಿಟ್ಟಿದೆ. ಹೌದು ಚೆನ್ನಾಗಿದೆ ಸರ್ ಹ್ಮ್. ಸೈಜು. ಅದೆಲ್ಲ ಈ ಏನೇನೋ ಇರ್ಲಿಲ್ಲ ಎಲ್ಲ ಒಣಗ್ಬಿಟ್ಟಿತ್ತು. ದೊಡ್ಡ ಗಿಡನೂ ಅಲ್ಲ. ದೊಡ್ಡ ಗಿಡನೂ ಅಲ್ಲ ಒಣಗೋಗಿತ್ತು ಇದೆಲ್ಲ. ಹೌದು. ಅದ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜೇನ್ ನೋಡಿ ಸರ್ ಏನ್ ಸಕ್ಕದಾಗಿ ಕಟ್ಟಿದೆ. ಅದನ್ನೇ ಅವರು ನೋಡ್ತಾ ಇದ್ರು ಇವರು ಜ್ಞಾನೇಶ್ ಸರ್ ತುಡುವೆ ಜೇನು ಕೆವಿಕೆ ಅವರು ಸಕ್ಕದಾಗಿ ಕಟ್ಟಿದೆ. ಅದು ನೀಟಾಗಿ ಆ ಎಳ್ನೀರ್ ಮೇಲೆ ನೋಡಿ ಹೆಂಗ್ ಕಟ್ಟಿದೆ. ಅದಿರೋದ್ರಿಂದ ನಮಗೂ ಇದು ಒಂದು 10 to 20% ಈಲ್ಡ್ ಜಾಸ್ತಿ ಆಗುತ್ತೆ. ಇದೆಲ್ಲ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ ಸರ್? ಹಾ. ನೀವು ಒಂಚೂರು ಕೆಮಿಕಲ್ ಹೊಡಿತಾ ಇಲ್ಲ ಅಂತ. ಅದಂತೂ ಸತ್ಯ ಸರ್. ಆಕ್ಚುಲಿ ನನಗೆ ನಮ್ಮ ಗೊಬ್ಬರದ ಅಂಗಡಿಗಳು ಎಲ್ಲಿದಾವೆ ಅಂತಾನೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ದೇವ್ರ ಹಣೆಗಳಿವೆ ಹೌದು. ಎಲ್ಲಿ ಇದಾವೆ ಅದನ್ನ ನೋಡಕ್ಕೆ ಹೋಗಲ್ವಲ್ಲ ನಾನು. ಹ್ಮ್. ಆಮೇಲೆ ಅದು ಅಂದ್ರೆ ಅದ್ರ ಹತ್ರಕ್ಕೆ ಹೋಗಲ್ಲ ನಾನು. ಹೌದು. ಈವನ್ ಟ್ರೈನಿಂಗ್ ಅಲ್ಲೆಲ್ಲ ಕೆಮಿಕಲ್ ಕೊಟ್ರು ಅದೇನೋ ಬರ್ಕೊಳಲ್ಲ ನಾನು. ಹ್ಮ್. ಕೆಮಿಕಲ್ ಅಂದ್ರೆ ಅದ್ರ ವಿಷಯಕ್ಕೆ ಹೋಗಲ್ಲ. ಒಳ್ಳೆ ಕೆಲಸ. ಅದು ಗೊತ್ತೂ ಇಲ್ಲ ನನ್ಗೆ. ಟ್ರೈನಿಂಗ್ ಹೋಯ್ತಿಯಲ್ಲ ಕೆಮಿಕಲ್ ಏನ್ ಹೇಳಿದ್ರು ಅಂತಂದ್ರೆ ಅದನ್ನ ಬರ್ಕೊಂಡು ಇಲ್ಲ ನಂಗೆ ಗೊತ್ತೂ ಇಲ್ಲ ಅಂತ ಹೇಳ್ತೀನಿ ದೂರ. ಸರ್ ಇದು ಏನ್ ಸರ್ ಇದು ಈ ಸೈಜ್ ಇದೆ ಕಂದು. ಅದು ಹಿಡ್ಕೊಳ್ಳಿ ಸರ್ ಕೈಯಲ್ಲಿ ಕ್ಯಾಮ್ರಾಗಿಂತ ನೀವು ಒಂದ್ಸತಿ ಹಿಂಗ್ ಕೈಯಲ್ಲಿ. ಅಯ್ಯೋ ಅದಕ್ಕೆ ಆ? ಅಯ್ಯೋ ಎಲ್ಲಿ ಸರ್ ಎರಡಾಗುತ್ತೆ. ಡಬಲ್ ಗೇನ್ ಸರ್. ಡಬಲ್ ಆಗುತ್ತೆ ಇದು. ಇನ್ನು ಇಲ್ಲಿ ಬಂದ್ರೆ ಇನ್ನೂ ಆಗುತ್ತೆ. ಏನ್ ಸೈಜ್ ಸರ್ ಇದು ಯಪ್ಪ. ನೋಡಕ್ ಇಟೇಟ್ ಕಾಣುತ್ತೆ ಕ್ಯಾಮ್ರಾದಲ್ಲಿ. ಡಬಲ್ ಬರುತ್ತೆ ಇದು. ಏನ್ ಸೈಜ್ ಇದೆ ಸರ್. ಎಲ್ಲ ಹಂಗೆ ಇದಾವೆ. ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ. ಅಲ್ಲಿ ಇಲ್ಲ ಸರ್ ಗೊನೆಗಳೆಲ್ಲ ಚೆನ್ನಾಗಿ ಬಂದಿದಾವೆ. ಮತ್ತೆ ಚಿಟ್ಟೆಗಳೆಲ್ಲ ಸಕ್ಕತ್ತಾಗಿದೆ ಸರ್. ಆಮೇಲೆ ಇದು ಇನ್ನೊಂದು ಹೇಳ್ಬೇಕಾಗಿತ್ತು ಸರ್ ಇಲ್ಲಿ. ಈ 15 ಅಡಿಗೆ ನುಗ್ಗೆ ಗಿಡಗಳು ಹಾಕಿದೀವಿ ಇಲ್ಲಿ. ಇದು ಏನು ಅಂತಂದ್ರೆ ನಮ್ಮ ವೆಂಕಟೇಶ್ ಸರ್ ಚೇಳೂರು ವೆಂಕಟೇಶ್ ಸರ್ ಅವ್ರದ್ದು. ಅವ್ರೇನ್ ಮಾಡಿದ್ರು ನಾನು ಒಂದು ಯಾವ್ದ್ರಲ್ಲ ನೋಡ್ದೆ. ಆಗ ಅವರು ಇಲ್ಲಿ ಈ 15 ಅಡಿಗೆ ಒಂದು ಪೋಲ್ ಹಾಕಿ ಅಡ್ಡ ನೀರ್ ಬೀಳಿಸ್ತಾ ಇದ್ರು. ಅದು ಸರಿ, ಅದು 40 minutes ಅಲ್ಲಿ 1 ಎಕರೆಗೆಲ್ಲ ಆಯ್ತಿತ್ತು. ಅದು ನಾನೇನ್ ಮಾಡಿದೆ ಅದಕ್ಕೆ ಪೋಲ್ ಬೇಡ ನುಗ್ಗೆ ಗಿಡನೇ ನೆಟ್ಬಿಡೋಣ ಬಂದಷ್ಟು ಬರ್ಲಿ ಇದು ನಮ್ಗೆ ಅದನ್ನ ಪೋಲ್ ತರ ಯೂಸ್ ಮಾಡ್ಕೊಂಡ್ರೆ ಆಯ್ತು, ಜೀವಂತ ಪೋಲ್ ತರ ಆಗುತ್ತೆ ಅನ್ಬಿಟ್ಟು ಅದನ್ನ ಮಾಡಿ ಈಗ ಅಲ್ಲಿಂದ ನೀರ್ ಬೀಳೋ ತರ ಮಾಡ್ಬೇಕು ಸರ್. ಈಗ ಆಗ ನೆಕ್ಸ್ಟ್ ಸಿಸ್ಟಮ್ ಅದು ಮಾಡ್ಬೇಕು. ಅದಾದ್ಮೇಲೆ ರೆಡಿ ಆಗುತ್ತೆ ಎಲ್ಲ. ಈಸಿ. ಒಂದೆರಡಲ್ಲ ಸರ್, ಲಿಟ್ರಲಿ ನಾನು ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪ್ರತಿ ಒಂದು ಗುಂಪು ಬಾಳೆನು ತುಂಬಾ ಸಕ್ಕತ್ತಾಗಿದೆ ಸರ್. ಅದು ಈ ಕಪ್ಪು ಮಣ್ಣಲ್ಲಿ, ಕೆಂಪು ಮಣ್ಣಲ್ಲೇ ಒದಾಡ್ತಾರ ಬೆಳೆಯಕ್ಕೆ. ನೋಡಿ ಇದು ಅಷ್ಟೇ ಏನಿದೆ ಸೈಜು, ಏನಿದೆ ಸೈಜು. ಒಂದೊಂದು ಮರಿನೂ ಅಷ್ಟೇ ನೋಡಿ ಸಕ್ಕದ ಬರ್ತಾ ಇದೆ. ಅದೇ ಚೆನ್ನಾಗ್ ಬರ್ತಾ ಇದೆ ಸರ್. ಇದು ಏನ್ ಪ್ರಾಯ ಸರ್ ಈ ಗುಂಪು? ನೀವು ಈ ತೋಟ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸರ್ ಈ ಬಾಳೆ ತೋಟ ಮಾಡಿ? 2.25 ವರ್ಷ. 2.25 ವರ್ಷ. 2 ವರ್ಷದ ಮೇಲೆ 2 ತಿಂಗಳು. 2 ವರ್ಷದ ಮೇಲೆ 2 ತಿಂಗಳಿಗೆ ಸರ್. 1 2 3 4 5 6 7 8 9 ಕಂದು ಸರ್. ಆಮೇಲೆ ಇದು ದೊಡ್ಡದು ಆಯ್ತಾ ತರದಿದ್ದೀವಿ ಬೇರೆ. ಚಿಕ್ಕಿದ್ದು 1 2 3 4 ಅದು ಒಟ್ಟು 13 ಬರ್ತಾನೆ ಇರುತ್ತೆ ಸರ್. ಅದು ಹಂಗೆ ನೆಕ್ಸ್ಟ್ ಇದು ತಿಂಗ್ಳಿಗೆ ಒಂದು ಕಂದ ಆಗ್ಬಿಡುತ್ತೆ ಆಗುತ್ತೆ. ಜನ ಅರ್ಥನೇ ಮಾಡ್ಕೊಂತಲ್ಲ ಸರ್. ಗುಂಪು ಬಾಳೆ ಬೆಳೆದ್ರೆ ಎಷ್ಟರ ಅಡ್ವಾಂಟೇಜ್ ಇದೆ ಅಂತ. ನೀವ್ ಅದೇ ಬೆಳೀರಿ, ಈಗ ವರ್ಷಕ್ಕೆ 1 ಕಂದು ಬಿಡೋದು. ಆಮೇಲೆ ಇನ್ನೊಂದು ಸರ್, ನಾವು ಸೇಫರ್ ಸೈಡ್ ಅಲ್ಲಿ ಇರ್ತೀವಿ. ಇದ್ರಲ್ಲಿ ಹೇಗೆ ಅಂದ್ರೆ ಈಗ ಪಚ್ಚಬಾಳೆನಲ್ಲಿ 3 ರೂಪಾಯಿ ಬಂದ್ಬಿಟ್ಟಿತ್ತು ಗೊನೆ. ಒಂದು ಗೊನೆಗೆ ಇದು 1 kgಗೆ 3 ರೂಪಾಯಿ 4 ರೂಪಾಯಿ ಅಷ್ಟೇ. ತರ್ಕೊಂಡು ಹೋಗಿ ಅಂದ್ರು ತರ್ಕೊಂಡು ಹೋಗ್ತಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಆನ್ ದ ಟೈಮ್ ಅವ್ರು 6 ಅಡಿ ಹಾಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಅವರು ಪಾತಾಳ ಕೊಟ್ಬಿಟ್ರು. ಬಟ್ ನಮ್ದು ಹೆಂಗೆ ಅಂದ್ರೆ ಅದು ಒಂದ್ಸರಿ ಹೋಯ್ತು ಬಿಡಿ, 2ನೇ ಸರಿನೂ ಹೋಗ್ಲಿ, 3ನೇ ಇದು ಬಂದೇ ಬರುತ್ತಲ್ಲ. 3 4 5 6 ಒಂದು ವರ್ಷಕ್ಕೆ ಮಿನಿಮಮ್ 6 to 8 6 ಇಂದ 8 ಇದು ಸಿಗುತ್ತೆ ನಮಗೆ. 8 ಇದ್ರಲ್ಲಿ ಅವರು ನಾನು ಪಚ್ಚಬಾಳೆ ಲೆಕ್ಕ ಹಾಕೊಂಡ್ರೆ ಅವ್ರು ಏನಿದ್ರು ಇವತ್ತು ಒಂದು 30 kg ಬರಿಬಹುದು. ಬೇಡ ಒಂದು 5 ಇನ್ನೂ 5 ಹಾಕೊಳ್ಳಿ. ಅವ್ರು ತೆಗಿಯೋದ್ನ 35 kg ತೆಗಿಬಹುದು ಒಂದು ವರ್ಷಕ್ಕೆ. ನಮ್ಮದು ನಾವು ಹೆಂಗೆ ಮಾಡಿದ್ರು 20 ಅಂತೂ ಬಂದೇ ಬರುತ್ತೆ. ಹೌದು.
Minimum 26 6 ಮಿನಿಮಮ್ ಅವು 8 ಬರ್ತವೆ. ನೀವು 6ಕ್ಕೆ ಲೆಕ್ಕ ಹಾಕೊಳ್ಳಿ. 120 ಅನ್ಕೊಡೋಣ ಸರ್. 120 ಇಲ್ಲಿ ನೀವೀಗ ಆಗೋಯ್ತಲ್ಲ. 15 ಅಡಿಗೆ ಹಾಕಿದೀರಾ, ಹಾ, ಹಾ. 120 ಅರ್ಧ ಮಾಡೋಣ ಅದೇ 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 ಆಯ್ತಾ ಸರ್? ಹ್ಮ್ ಅಂದ್ರೂ 75 ಕೆಜಿ ಆಯ್ತು. ಅದು ಆಯ್ತು. 24 ಎಲ್ಲಿ 75 ಎಲ್ಲಿ? ಇಲ್ಲಿ ಲೆಕ್ಕ ಹಾಕಿ ಅಲ್ಲಿ ಅಂದ್ರೆ ಸೇಫರ್ ಸೈಡ್ ಇರ್ತೀವಿ, ಅದು ಕಣ್ ಕಾಣಲ್ಲ ಅಷ್ಟೇ. ಅವ್ರಿಗೆ ಒಂದ್ಸರಿ ದುಡ್ಡು ಬಂದ್ಬಿಟ್ರೆ ಓ ಅನ್ನಂಗ್ ಆಗುತ್ತೆ. ಇಲ್ಲಿ ಮಾಮೂಲಿ ಬರ್ತಾನೆ ಬರ್ತಾನೆ ಇರುತ್ತೆ. ನಿಮ್ಗೆ ಒಳ್ಳೆ ಸಂಬಳ ಬಂದಂಗ್ ಸಂಬಳ ಬಂದಂಗ್ ತಿಂಗಳ ತಿಂಗಳ ತಿಂಗಳ. ಹೌದು, ಅವ್ರದ್ದು ಬೋನಸ್ ತರ ಒಂದ್ಸತಿ ಬಂದ್ ಖರ್ಚು ಮಾಡಿ ಮಜಾ ಹೋಗುತ್ತೆ. ಆಮೇಲೆ ಇನ್ನೊಂದು ಸೇಫರ್ ಇಲ್ವಲ್ಲ ಸರ್, ಅವ್ರ ಸೇಫರ್ ಸೈಡ್ ಇರಕ್ಕಾಗಲ್ಲ. ನಮ್ದು ಇದು ಸೇಫರ್ ಸೈಡ್. ಇದು ನಾವು ರೈತ ಸೇಫರ್ ಸೈಡ್ ಅಲ್ಲಿ ಇರ್ತಾನೆ, ಅವ್ನಿಗೆ ಏನು ಎಫೆಕ್ಟ್ ಆಗಲ್ಲ ಇದು. ಬಟ್ ಅದ್ರಲ್ಲಿ ಹಂಗಲ್ಲ, ಹೋದ ಅಂದ್ರೆ ಪಾತಾಳ ಕೊಟ್ಟೋಗ್ಬಿಡ್ಬೇಕಾಗುತ್ತೆ. ಹೌದು, ಅದು ಏನೋ ಮನೋ ಇದ್ ಮಾಡ್ತಾರೆ ಅಂತಾರಲ್ಲ, ಆ ತರ ಆಗ್ಬಿಡ್ತದು. ಆತರ ಇದು ಆ ತರ ಬರಲ್ಲ ಸರ್. ನಂಗೆ ಇಲ್ಲಿ ಒಂದು ಅರ್ಥ ಆಗ್ಲಿಲ್ಲ, ನೀವು ಎಲ್ಲಾ ಕಡೆ ಈ ತರ ನೀವು ಅಲ್ಲಲ್ಲಿ ಒಂದೊಂದು ರೆಡ್ ಕಲರ್ ಟೇಪ್ ಕಟ್ಟಿದ್ರ, ಇದು ಏನಕ್ಕೆ ಅಂತ ಸರ್? ಹಾ ಸರ್. ಸರಿ, ಈ ಟೇಪ್ ಏನಕ್ಕೆ ಕಟ್ಟಿರೋದು ಅಂತಂದ್ರೆ, ಈಗ ನಮ್ಗೆ ಇಷ್ಟೊಂದು ಗಿಡಗಳಿದಾವೆ, ಎಲ್ಲಿ ಬಂದಿದೆ ನಮ್ಗೆ ಅಂತ ಪುನಃ ಹುಡ್ಕೊಂಡು ಹೋಗ್ಬೇಕು. ಏನಾದ್ರು ರೋಗಗಳಿದ್ರೆ ಅದಕ್ಕೆ ನಾನೇನ್ ಮಾಡಿದೆ, ಈ ರೋಗಗಳು ಇರೋ ಅಂತ ಗುಂಪಿಗೆ ಟೇಪ್ ಕಟ್ಟಿದೆ. ಒಂದು ಟೇಪ್ ಕಟ್ಟಿರೋದಕ್ಕೆ ಒಂದು 5 ಲೀಟರ್ 6 ಲೀಟರ್ NWDC ಹಾಕೋದು. ಹೆಚ್ಚಾಗಿ ಅದಕ್ಕೆ ಹಾಕ್ಲಿ ಇದಕ್ಕೆ. ಬಟ್ ಡಬಲ್ ಕಟ್ಟಿರೋದು ಅದು ವಿಲ್ಟ್ ಬಂದಿರೋದಕ್ಕೆ ಮಾತ್ರ. ಡಬಲ್ ಟೇಪ್ ಕಟ್ಟಿರ್ತೀನಿ. ಇದ್ರಲ್ಲಿ ಏನಾಗಿದೆ ಸರ್? ಇದು ಆ ಡಬಲ್ ಟೇಪ್ ನಿಂದ ಸ್ಪ್ರೆಡ್ ಆಗದೆ ಇರ್ಲಿ ಅಂತ. ಇದು ಅದ್ರ ಹತ್ರ ಇತ್ತಲ್ಲ, ಅದರಿಂದ ಸ್ಪ್ರೆಡ್ ಆಗದೆ ಇರ್ಲಿ ಅಂತ. ಆಮೇಲೆ ಸಣ್ಣ ಒಂದು ಏನೋ ಇದು ಬಂದಿತ್ತು, ಅದರಿಂದ ಸಿಂಗಲ್ ಟೇಪ್. ಇದಕ್ಕೆ ಡಬಲ್ ಟೇಪ್ ಬಂದಿರೋಕ್ ಮಾತ್ರ ಬಿಂದಿಗೆ ಲೆಕ್ಕ ಅದು NWDC ಹಾಕೋದು. ಆಗ ಅದಕ್ಕೆ ಅವಾಯ್ಡ್ ಆಗುತ್ತೆ. ಆ ಉದ್ದೇಶಕ್ಕೆ, ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ಐಡೆಂಟಿಫೈ ಮಾಡ್ತಾರೆ. ಈಗ ಬಂದ ತಕ್ಷಣ ಇಲ್ಲಿಗೆ ಹಾಕ್ಬೋದು, ಇಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ಬೇಕು. ಅದನ್ನ ಎಷ್ಟನೇದು ಅಂತ ಇಟ್ಕೋಬೇಕು. ಹೌದು, ಕರೆಕ್ಟ್. ಒಳ್ಳೆ ಐಡಿಯಾ ಇದು. ಇದು ಅದಕ್ಕೆ ಆತರ ಮಾಡಿದೀವಿ ಸರ್. ಸರ್, ಇಲ್ಲಿ ಯಾವ್ದೋ ವಿಲ್ಟ್ ಬಂದಿರೋದು ಇದೆಯಾ ಸರ್? ನೋಡ್ಲಿಕ್ಕೆ ವಿಲ್ಟ್ ಇಲ್ಲಿ ಸರ್ ಇದಾ ಸರ್? ಇದು ಸರ್ ನೋಡಿ, ವಿಲ್ಟ್ ಬಂದ್ರೆ ಈ ತರ ಆಗುತ್ತೆ ನೋಡಿ. ಏನ್ ಸರ್ ಈ ಸೈಜ್ ಇದೆ? ಈ ಸೈಜ್ ಇದ್ರೂನು ಹೋಯ್ತು. ಇದು ಹೋಯ್ತು ಅಂದ್ರೆ ಸರ್ ಅಲ್ಲಿ ನೋಡಿ, ಗೊನೆ ಬರಲ್ಲ ಅದು. ಹಿಂಗೆ ಪೂರ್ತಿ ವಿಲ್ಟ್ ಬಂದ್ರೆ ಹಂಗೆ. ಅದು ಕೆಳಗಡೆ ನೋಡಿ ಎಷ್ಟು ಸ್ಟೆಮ್ ಹೆಂಗಿದೆ ಅಂತ. ಹೌದು, ಮೇಲ್ಗಡೆ ಹೆಂಗೆ ಸುಳಿ ತಿನ್ಕೊಂಡ್ಬಿಡ್ತದೆ, ಹೋಗ್ಬಿಡ್ತದೆ. ಗೊನೆನೂ ಬರಲ್ಲ ಅದು, ವೆಸ್ಟ್. ಸೊ ಹಿಂಗ್ ಬಂತು ಅಂದ್ರೆ ಇದು ವಿಲ್ಟ್ ಅಂತ. ವಿಲ್ಟ್ ಅಂತ ಸರ್. ಅಂದ್ರೆ ಇಲ್ಲೊಂದ್ ಕಡೆ ಹಿಂಗ ಓಪನ್ ಆಗ್ತಾ ಇದೆ, ಇದೇನಾ ಬಿರ್ಕು? ಬಿರ್ಕ್ ಇದೆ. ಆ ಬಿರ್ಕಿಂದಾನೆ ಅದು ಗೊತ್ತಾಗೋದು. ಅಲ್ಲಿ ನೋಡಿ, ಕೊಳ್ತೋಗಿದೆ ಇದು. ಇದೆ ನೋಡಿ. ಸೊ ಇದಕ್ಕೆ ನೀವೇನ್ ಸರ್ ಮಾಡ್ತಾ ಇದ್ರ? ನೋಡಿ ಸರ್, ಇದು ನೋಡಿ ಸರ್, ಈಗ ಗೊತ್ತಾಯ್ತು. ಈಗ ಕಾಣುತ್ತೆ ನೋಡಿ, ಇದು ಹಿಂಗೆ ಒಟ್ಟಾಗುತ್ತೆ ಇದು. ಇಲ್ಲಿ ಕೆಳಗಿಂದ ಮೇಲೆ ಹೋಗ್ಬಿಡ್ತಾ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ, ಈ ನಮ್ ನರಗಳು ಇದ್ದಂಗೆ ಇದಕ್ಕೆ ನೀರು ಫುಡ್ ಸಪ್ಲೈ ಮಾಡ್ತಾ ಇರ್ತಾವೆ ಇಲ್ಲಿ, ಆ ನರಗಳ ತರ. ಅದನ್ನ ತಿನ್ಬಿಡುತ್ತೆ ಅದು, ಆ ವೈರಸ್. ಆಗ ಇದು ಕಟ್ ಮಾಡಿದ್ರೆ ಕಪ್ಪಾಗ್ಬಿಟ್ಟಿರುತ್ತೆ. ಫುಡ್ ಮೇಲೆ ಹೋಗಲ್ವಲ್ಲ, ಅದು ಗಿಡ ಸತ್ತೋಗ್ಬಿಡುತ್ತೆ. ಅದು ಆತರ. ಅದು ಇದು ನಾವು ಕಟ್ ಮಾಡಿದ್ರೆ ಅದು ಕಪ್ಪು ಆಗ್ಬಿಟ್ಟಿರುತ್ತೆ ಒಳಗೆ, ಆತರ. ಸೊ ಇವಾಗ ಇದನ್ನ ಏನ್ ಮಾಡ್ತೀರಾ ಸರ್ ನೀವು? ಸರ್, ಇದನ್ನ ತೆಗೆದು ಬೆಂಕಿಗೆ ಹಾಕ್ಬಿಡ್ಬೇಕು. ಆಮೇಲೆ NWDC ಎಲ್ಲ ಮಾಡಿ ಸ್ಪ್ರೆಡ್ ಆಗದ ರೀತಿ ಸುತ್ತಲೂ ಒಂದು ಟ್ರೆಂಚ್ ಹೊಡೆದು, ಅದಕ್ಕೆ ಒಂದು ಚಿಕ್ಕದಾಗಿ ಮಾಡಿದ್ರೆ ಚಿಕ್ಕ ಟ್ರೆಂಚ್ ಹೊಡೆದು ಸುಣ್ಣ ಹಾಕಿದೀವಿ ಅಲ್ಲಿಗೆ. ಸುಣ್ಣದ ನೀರ್ ಹಾಕ್ಬಿಡ್ಬೇಕು. ಇದು ಸುಣ್ಣದ ನೀರು ಅದು. ಆಗ ನಮ್ಗೆ ಇದು ಸ್ಪ್ರೆಡ್ ಆಗಲ್ಲ ಬೇರೆದಕ್ಕೆ. ಆತರ ಮಾಡ್ಕೋಬೇಕು. ಬಟ್ ಅಂದ್ರು ಸರ್, ಇಷ್ಟು ದಪ್ಪ ಕಂದುಗಳೆಲ್ಲ ಹಿಂಗ ಆಗ್ಬಿಟ್ರೆ ಹೆಂಗೆ ಸರ್? ಇದೊಂದು ಆತರ ಆಗ್ಬಿಟ್ಟಾಗ ಹೊಟ್ಟೆ ಉರಿಯುತ್ತೆ ರೈತನಿಗೆ. ಅವ್ನ್ ಏನಾರಾಗ್ಲಿ, ಅದು ದಪ್ಪದ್ ನೋಡಿದಾಗ ಹೆಂಗ ಅನ್ಸುತ್ತೆ. ಹೌದು, ಮಗು ಸಾಕ್ದಂಗ್ ಸಾಕಿರ್ತೀವಿ. ಬಹಳ ಕಷ್ಟ ಇದು. ಅದ್ ನೋಡಿದ್ರೆ ಹೊಟ್ಟಿರ್ತದೆ ಅದು. ಈಗ ಹೆಂಗೆ ಅಂದ್ರೆ, ನಮ್ ಮಗು ತುಂಬಾ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೇನಾರು ಹುಷಾರ್ ತಪ್ಪದು ಹೆಂಗಾಗುತ್ತೋ ಹಂಗಾಗ್ಬಿಡುತ್ತೆ. ಹೌದು, ಆತರ ಆಗ್ಬಿಡ್ತದೆ. ಅದಕ್ಕೆ ಅದ್ರ ಪಕ್ಕದ್ದು ಇದಕ್ ಸ್ಪ್ರೆಡ್ ಆಗದೆ ಇರಲಿ ಅಂತ ಇದಕ್ ಸಿಂಗಲ್ ಹಾಕೊಂಡಿದೀನಿ. ಹಿಂಗೆ ಸಕಲಾಗಿದೆ ಸರ್ ಐಡಿಯಾ. ಇದು ನಿಮ್ ಟೆಕ್ನಾಲಜಿ ಅದು ಸಿಂಪಲ್. ಎಷ್ಟಾಗ್ಲಿ ಸರ್ವೆ ಅವರಲ್ಲ ಸರ್, ಗುರ್ತು ಚೆನ್ನಾಗಿ ಮಾಡ್ತೀರಾ ನೀವು. ಗುರ್ತಿರ್ಲಿ ಅಂತ ಕರೆಕ್ಟ್ ಆಗಿದೆ. ಬಂದ ತಕ್ಷಣ ಅವನು ನಾನೇ ಆಗ್ಲಿ ಅಥವಾ ಅವನೇ ಆಗ್ಲಿ ಹಾಕಿದ್ರೆ ಜಕ್ ಅಂತ ಹಾಕೋಬಹುದು. ಇಲ್ಲಾಂದ್ರೆ ಲೆಕ್ಕ ಹಾಕೊಂಡು ಅದೇ ಟೈಮ್ ಹಿಡಿಸುತ್ತೆ. ಹೌದು, ಎಲ್ಲಿ ಏನು ಅಂತ. ಇದೆಲ್ಲ ಚೆನ್ನಾಗ್ ಮಾಡಿದ್ವಿ ಸರ್. ಇದೆ, ನಾವು ಏನೋ ಆಯ್ತು ಅಂದ್ರೆ ಅದರಿಂದ ಹೆಂಗೆ ನಾವು ಮತ್ತೆ ರೆಡಿ ಮಾಡ್ಕೊಬೇಕು ಅಂತ ಅದನ್ನ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿದಿರ ಸರ್. ಸೊ ಇದೆರಡು ಸಮಸ್ಯೆ ಬಿಟ್ರೆ ಬೇರೆ ನಿಮ್ಗೇನು ಅಂತದೇನೋ ಸಮಸ್ಯೆ ಬಂದಿಲ್ಲ ಅಂದ್ರೆ? 3 ತಿಂಗಳವರೆಗೆ ಸಣ್ಣ ಉಳುವು ಬರ್ತಿರ್ತಾವೆ ಸರ್, ಮೇಂಟೈನ್ ಮಾಡ್ಬಿಡ್ಬೋದು. ಬೇವಿನ ಎಣ್ಣೆ ಬರುತ್ತೆ, ಬೇವಿನ ಎಣ್ಣೆ ಇದೆಯಲ್ಲ, ಅದನ್ನ ಹಾಕ್ಬಿಟ್ರೆ ಸಾಯಲ್ಲ ಅದು. ಬಟ್ ಎಲೆ ತಿನ್ನಲ್ಲ ಅದು. ಎಲೆ ತಿನ್ನಕ್ ಬರಲ್ಲ ಅದು, ಸುಮ್ಮನೆ ಇರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಹಂಗೆ ಹೊಟ್ಟೋಗುತ್ತೆ ಪುನಃ. ಬಟ್ ನೀವು ಬೇರೆ ಸ್ಪ್ರೇ ಮಾಡಿದ್ರೆ ಅದು ಕೆಮಿಕಲ್, ನಾವಂತೂ ಹೋಗಲ್ಲ ಅದಕ್ಕೆ. ಅದರ ಗಾವದ ದೂರ ನಾವು ಅದಕ್ಕೆ. ಹೌದು ಸರ್,
ನೀವು ಕಿಶನ್ ಚಂದ್ರ ಅವ್ರದ್ದು ಏನೇನ್ ಪ್ರಾಡಕ್ಟ್ಸ್ ಇಟ್ಟಿದ್ರಾ ನೋಡೋಣ ಬನ್ನಿ ಬನ್ನಿ sir. ಸರ್. ಅಲ್ಲ ಅದಂತೂ ನಿಜ ಸರ್. ಆಯಪ್ಪ ಛೆ. ತುಂಬಾ ಚೆನ್ನಾಗ್ ಮಾಡಿ ಕೊಟ್ಟು ಹೋದ್ರು ಸರ್ ಎಲ್ಲಾ ರೈತರಿಗೂ. ಅಲ್ಲ ಇನ್ನು ಏನೇನ್ ಮಾಡೋರು ಅಂತ ನನ್ಗೆ ಅನ್ಸೋದು. ಹೌದು, ಅವ್ ನಮ್ಮ ಕಣ್ಣು ಕಂಡಿರೋದು ಇದು, ಇಷ್ಟು ಕಾಣದೇ ಇಲ್ದಿರೋದು ಏನೇನ್ ಇದೆಯೋ. ಇದು ಇಮ್ಯಾಜಿನ್ ಮಾಡ್ಕೊಳ. ಅಲ್ಲ ಅವ್ರು ಇನ್ನು ಅವ್ರ ತಲೆಯಲ್ಲಿ ಇನ್ನು ಏನೇನು ಕಂಡಿಡಿಬೇಕು ಅಂತ ಇತ್ತೇನೋ. ಅದೇ ಸರ್, ಇಲ್ಲಿ ನೇಮ್ನು ಬರ್ದಿದ್ದೀನಿ ಇದಕ್ಕೆ. ಹಾ. ಇಲ್ಲಿ ಬಂದ್ರೆ ಓ ಏನ್ ಸರ್ ಹಿಂಗೆ. ಇದು OWD, ಇದು OWDC, ಹಾ. ಇದು NWDC, ಓಹೋ, ಅದು ವ್ಯಾಮ್, ಅದ್ರ ಪಕ್ಕ NPK, ಇದ್ರ ಪಕ್ಕ NPK, ಇದು ಟ್ರೈಕೋ ಕವಚ್. ಟ್ರೈಕೋ. ಸರ್ ಏನ್ ಸರ್ ಇದು, ಕಿಶನ್ ಚಂದ್ರ ಅವ್ರದ್ದೊಂದು ಕಾರ್ಖಾನೆನೇ ಇಟ್ಬಿಟ್ಟಿದ್ದೀರ ಸರ್ ನೀವು. ರಿಯಲಿ ಸಕ್ಕತ್ ಸರ್ ಇದು. ಇದರಿಂದನೇ ಸರ್ ನಮ್ ಬಾಳೆ ಬಂದಿರೋದು. ಸರ್ ಇಲ್ಲೇ ಬೋರ್ಡ್ ಬೇರೆ ಇದೆ ಸರ್. ಅದು ಈ ಅಂದ್ರೆ ಇದಕ್ಕೆ ಯಾವ ಇದಕ್ಕೆ ಜಮೀನ್ಗೆ ಹಾಕಿದೀವಿ ಅಂತ ಬರ್ಕೊಳಕ್ಕೆ. ಓಕೆ, ಅದನ್ನ ಇಟ್ಕೊಂಡಿದೀನಿ. ಇನ್ನು ಬರ್ದಿಲ್ಲ, ಅದನ್ನ ಬರ್ದಿಲ್ಲ. ಬರಿಬೇಕು ಅಂತ ಬರಿಬೇಕು ಅಂತ. ಅಂದ್ರೆ ಇಲ್ಲಿ ಇದನ್ನ ನಾನು ನಮ್ಮ ಆರಾಧ್ಯ ಸರ್ ಅವರಿಂದನೇ ನೋಡಿದ್ದೆ, ಅವರಿಂದನೇ ಕಲ್ತದ್ದು. ಓಕೆ, ಓ ಇದೇನ್ ಸ್ಲೇಟ್ ನಂದು ಬಂದ್ಬಿಟ್ಟು ತಂದ್ಬಿಟ್ಟಿದಿರಿ ಅಂದ್ರು ಬಂದು. ಪಾಪ ಅವರು ಮೇಷ್ಟ್ರಲ್ಲ, ಎಲ್ಲ ಪ್ರತಿಯೊಂದು ಬರ್ದ್ ಇಡೋರು. ನೋಡೋಣ ಸರ್ ಒಳಗಡೆ. ನೋಡಿ ಸರ್, ಟ್ರೈಕೋ ಇದನ್ನ ಸ್ವಲ್ಪ ಹಾಕಿದ್ದಾರೆ. ಓಕೆ, ಇನ್ನೊಂದ್ ಸ್ವಲ್ಪ ಇದೆ ಅಲ್ಲಿದೆ ಅನ್ಸುತ್ತಲ್ಲ. ಅಲ್ಲಿ ಮುಗಿದಿದೆ. ಗಿಡಕ್ಕೆ ಹಾಕ್ತಾರೆ. ಇದು ಎಪ್ಪು. ಓಕೆ, ಇಲ್ಲಿದೆ ಎಪ್ಪು 2 ಇದೆ. ಪ್ರತಿಯೊಂದು ಎತ್ತಿಟ್ಬಿಟ್ಟಿದ್ದೀನಿ. ಓಕೆ, ಅವನಿಗೆ ಉರು ಹೊಡ್ಸ್ಬಿಟ್ಟೆ ಸರ್ ನಮ್ಮ ಆಳ್ಗೆ. ಎಪ್ಪು ಇಡ್ಬೇಕು ಅಂತ. ಇದು NPK. ಓ ಇದೆ ಸರ್, ಘಮ ಅಂತ ಇದೆ. ಈ ಹೆಂಗು ನಮ್ಗೆ ಪೊಟ್ಯಾಶ್ ಕಡಿಮೆ ಅಂತ ಹೇಳಿದ್ರಲ್ಲ, ಹೌದು, ಈಗ ಅದನ್ನ ಇದ್ ಮಾಡ್ತೀವಿ. ಓಕೆ, ಇದ್ಯಾವ್ದು ಸರ್? ಇದು ವ್ಯಾಮ್ಸ್. ಇದು ವ್ಯಾಮು ಅಲ್ಲಿದೆ. ಎಪ್ಪು ಇಲ್ಲಿದೆ. ನೆಕ್ಸ್ಟ್ ಎಲ್ಲೆಲ್ಲಿ ಖಾಲಿ ಆಗಿದೆ ಅದ್ರ ಪಕ್ಕದಲ್ಲಿ ಒಂದು ಎಪ್ಪು ರೆಡಿ ಇದೆ. ಶುರು ಮಾಡ್ತೀವಿ. ಎಪ್ಪು ಹೆಂಗಿದೆ ನೋಡೋಣ. ಓ ಚೆನ್ನಾಗಿ ಇಟ್ಟಿದಿರಲ್ಲ ಸರ್, ನೀಟಾಗಿ ಬಟ್ಟೆ ಎಲ್ಲ ಇದು ಮಾಡಿದ್ವಿ, ನೀಟಾಗಿ ಇಟ್ಟಿದೀವಿ. ಅದೇ ಮೇನ್ ಅಲ್ವಾ ಸರ್ ಅದು. ಹೌದು, ಎಪ್ಪೆ ಮೇನು. ನೋಡಿ ರೈತರು ಇದನ್ನ ಒಂಚೂರು ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಎತ್ತಿಡದ್ನ ಮತ್ತೆ ಪದೇ ಕಾಸು ಕೊಡೋ ಅಂತ ಇದು ಇರಲ್ಲ, ಏನು ಇರಲ್ಲ. ನೋಡಿ ಸರ್, ಇದು NWDC. ನೀವು ಡಿಕಂಪೋಸರ್ ಅಂತ. ಓಕೆ, ಚೆನ್ನಾಗಿದೆ ಸರ್. ಎಲ್ಲ ಸಖತ್ ಸಿಸ್ಟಮ್ಯಾಟಿಕ್ ಸರ್. ಅದು OWDC. ಅದು OWDC ಸರ್. ಓಕೆ, ಇದು OWDC ಸರ್. ಓಕೆ, ಇದು ಎಪ್ಪಿದೆ. ಎಪ್ಪಿದೆ. ಇಲ್ಲ ಮಾಡಿದಿರ ಇದು ಇದ್ ಮಾಡಿದಿರ ನೀವು? ನೋಡಿ ಇದಾಕಿದೀವಿ ನೋಡಿ, ಬಾಳೆ ಮೂತ ಇದೆಯಲ್ಲ. ಹೌದು, ಅದೆಲ್ಲ ಕೊಯ್ದು ಇದು ಪೊಟ್ಯಾಶ್ ಆಗುತ್ತೆ. ಈಗ ಪೊಟ್ಯಾಶ್ OWDC ಗೆ ನೀವು ಏನ್ ಹಾಕ್ತೀರಾ ಅದು ಇದು ಅದ್ರ ಗುಣನ ತಗೊಂಡ್ಬಿಡುತ್ತೆ. ಪೊಟ್ಯಾಶಿಗೆ ಒಳ್ಳೆ ಪೊಟ್ಯಾಶ್ ಆಗ್ತಾ ಇದೆ. ಅದು ಸ್ಮೆಲ್ ಸಕಾಲ ಬಂದಿದೆ ಸರ್. ಅದು ನೀಟಾಗಿ ಒಳ್ಳೆ ಈ ಏನು ಅಡಿಗೆ ಭಟ್ರೆ ಹೆಚ್ಚುತ್ತಾರಲ್ಲ ಹಂಗೆ ಹೆಚ್ಚಿಬಿಟ್ಟು ಚೆನ್ನಾಗಿ ಹಾಕಿದಿರ. ಇದು ನೆಕ್ಸ್ಟ್ OWDC ಇದು ಎಪ್ಪು ಚೆನ್ನಾಗಿ ಎತ್ತಿಟ್ಟಿದ್ರ ಸರ್. ಎಪ್ಪು ಮಾಮೂಲಿ ಎತ್ತಿಟ್ಬಿಡ್ತೀವಿ ಸರ್ ಅದನ್ನ. ಹೌದು ಸರ್. ಇದಕ್ಕೆ ನಿಮ್ಗೆ ಬೆಲ್ಲ ಎಲ್ಲ ಎಲ್ಲಿ ಸಿಕ್ಕುತ್ತೆ ಸರ್ ಇಲ್ಲಿ ಸುತ್ತಮುತ್ತ? ಸರ್ ಬೆಲ್ಲ ದೇವಿರಮ್ಮನಹಳ್ಳಿ ಹಳ್ಳಿ ಅಂತ ಇದೆಯಲ್ಲ ಸರ್, ನಂಜನಗೂಡಲ್ಲಿ. ಹೌದು, ಅಲ್ಲಿ ಒಬ್ರು ಪಡಗೂರಲ್ಲಿ ಮಾಡ್ತಾರೆ. ಪಡಗೂರಿಂದ ಅವ್ರ ಬಾಮೈದ ಅಲ್ಲಿ ತರ್ತಾರೆ. ನಾವು ಅಲ್ಲಿ ತಗೊಂತೀವಿ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಮಾಮೂಲಿ ಬೆಲ್ಲ ಹಾಕ್ಬಿಡ್ತೀವಿ. ಸಿಗ್ಲೇ ಇಲ್ಲ, ಅರ್ಜೆಂಟ್ ಬೇಕೇ ಬೇಕು ಅಂದಾಗ, ಇಲ್ಲ ಅಂದ್ರೆ ಅಲ್ಲಿ ತಗೊಂಡ್ಬಿಡ್ತೀವಿ. ಆತರ ಸರ್. ನಿಜವಾಗ್ಲು ಇಷ್ಟೆಲ್ಲ ಶ್ರಮ ವಹಿಸಿ ನೀವು ರಿಟೈರ್ಡ್ ಆದ್ಮೇಲೆ ನಿಜವಾಗ್ಲು ಇಷ್ಟೆಲ್ಲ ಮಾಡ್ತಾ ಇರೋದು ರಿಯಲಿ ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಎಷ್ಟೋ ಜನ ರಿಟೈರ್ಡ್ ಆದ್ಮೇಲೆ ಕಾಶಿ ಯಾತ್ರೆ, ಆ ಯಾತ್ರೆ, ಈ ಯಾತ್ರೆ ಅಂತ ಹೋಗ್ತಾರೆ. ಸೊ ನೀವು ನಿಮ್ಮ ಜಮೀನ್ನೇ ಒಂದ್ ದೇವಸ್ಥಾನ ತರ ಮಾಡ್ಕೊಂಡ್ಬಿಟ್ಟಿದ್ರ. ಇಲ್ಲಿ DKC ಅವ್ರನ್ನು ಬೇರೆ ಕೂರ್ಸಿದ್ರ. ದೇವ್ರು ಸರ್ ನಮ್ಗೆ, ಅವರೇ ದೇವ್ರು. ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ಸರ್ ನೋಡಿ. ನಿಮ್ ತರ ಈ ತರ ನೋಡಿ ತುಂಬಾ ಜನ ರೈತರು ಈ ತರ ಮಾಡ್ಲಿ ಅಂತ ನನ್ನ ಆಸೆ ಸರ್. ಯಾಕಂದ್ರೆ ನಂಜನಗೂಡ್ ರಸಬಾಳೆನ ಎಲ್ಲಾರು ಒಂಥರ ಏನು ಬೆಳೆಯಕ್ಕಾಗಲ್ಲ ಅಂತ ಒಂಥರ ಇನ್ನೇನ್ ಕೈ ಜಾರು ಹೋಗ್ತಾ ಇತ್ತು. ನಿಮ್ಮಂತರ ರೈತರುಗಳು ಮತ್ತೆ ಇನ್ನೂ ಒಂದಷ್ಟು ಜನ ನಂಜನಗೂಡ್ ಸುತ್ತಮುತ್ತ ಇರೋಂತ ಒಳ್ಳೊಳ್ಳೆ ರೈತರುಗಳು ನಮ್ಮ ತಳಿ ಬಿಡಬಾರ್ದು ಅಂತ ನಿಜವಾಗ್ಲೂ ಇವತ್ತು ಹಿಡ್ಕೊಂಡು ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಇಲ್ಲಿ ಬೆಳೆದಿರೋ ಅಂತ ಹಣ್ಣು ಮಾಲ್ಡೀವ್ಸ್ ಅವ್ರಿಗೆ ತಲುಪಿದೆ ಅಂತ ಕೇಳಿ ನಿಜವಾಗ್ಲೂ ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ, ನನ್ಗೆ ಊಹಿಸ್ಕೊಳಕ್ ಆಗ್ತದೆ. ಬಟ್ ನನ್ಗಂತ್ರ ಈ ಜಾಗದಲ್ಲಿ ನಿಂತಿರೋಕೆ ಏನೋ ಒಂಥರ ಒಂದು ಪಾಸಿಟಿವ್ ಫೀಲ್. ಓಕೆ, ನಾವು ಇನ್ನೂ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಛಲ ಕಾಣ್ತಾ ಇದೆ. ಸೊ ಇದೇ ತರ ನೀವುಗಳು ಕೂಡ ಅಷ್ಟೇ, ನೀವು ಬೆಳೆದಿರೋ ಅಂತ ಪದಾರ್ಥಗಳನ್ನ
ನೋಡಿ ಶ್ರದ್ಧೆಯಿಂದ ನೀಟಾಗಿ ಬೆಳೆದ್ರೆ ಅದಕ್ಕೆ ಇವತ್ತಲ್ಲ ನಾಳೆ ಖಂಡಿತ ಖಂಡಿತ ಸಿಗುತ್ತೆ ಸರ್. ಸಿಕ್ಕೇ ಸಿಕ್ಕುತ್ತೆ ಸರ್ ಭೂಮಿ ತಾಯಿಗೆ ನಾವು ಏನು ಶ್ರದ್ಧೆಯಿಂದ ಮಾಡ್ತೀವಿ, ಆ ತಾಯಿನೂ ಅಷ್ಟೇ ಶ್ರದ್ಧೆಯಿಂದ ಕೊಡ್ತಾಳೆ. ಅದಕ್ಕೆ ನಾನೇ ಉದಾಹರಣೆ. ಇದನ್ನ ಎಲ್ಲ ಆಗದೇ ಇಲ್ಲ ಅಂತಾನೆ ಪ್ರತಿಯೊಬ್ರು, ಇವನ್ ನಮ್ಮ ಫ್ಯಾಮಿಲಿಗಳು ಎಲ್ಲ ಯಾರು, ನನ್ನ ತಮ್ಮ ಅಂತೂ ಅವ್ನು 32 ಎಕರೆ ಬೆಳಿತಾವನಲ್ಲ ಸಹ, ಅವನಂತೂ ದಿನಾ ಹೋಗಿ ಅದಕ್ಕೆ ಹೋಯ್ತು ಎಲ್ಲ ಹಾಳಾಗೋಗುತ್ತೆ ಅಂತ ಎಲ್ಲ ಇದು ಮಾಡ್ತಿದ್ದ. ಈಗ ಅವನ ಮಗ ತುಂಬಾ ಕಷ್ಟಪಡ್ತಾನೆ. ಅವನು ದೊಡ್ಡಪ್ಪ ನಾನು ಹಿಂಗೆ ಮಾಡ್ಬೇಕು ದೊಡ್ಡಪ್ಪ, ಹೀಗೆ ಮಾಡ್ಬೇಕು ಇದನ್ನ ಅಂತ ಅವನು ಇದ್ ಮಾಡ್ತಾ ಇದ್ದ. ಈಗೀಗ ನಮ್ಮ ಅಣ್ಣನ ಮಗನು ಹಂಗೆ ಈಗ ಇದನ್ನ ನೋಡಿ ಸ್ವಲ್ಪ ಬರ್ತಾ ಇದ್ದಾರೆ. ಬಟ್ ಇನ್ನೂ ಎಫೆಕ್ಟ್ ಆದಾಗ, ಅದು 2 ಎಕರೆ ಆಗ್ತಾ ಇದೀನಿ ಈಗ, ಅದು ಎಫೆಕ್ಟ್ ಆದಾಗ ಆಗ ಅವ್ರಿಗೆ ಇನ್ನೂ ಎಫೆಕ್ಟ್ ಆಗೋದು ನಮ್ಮ ರೈತರುಗಳಿಗೂ. ಆಗ ಸರ್ ನನ್ಗೇನಿಲ್ಲ ಅಂದ್ರು ಆವಾಗ 2 ಎಕರೆನೂ ಬಂದ ಮೇಲೆ ಇವಾಗ್ಲೇ ಇದು ಹೆಚ್ಚು ಕಡಿಮೆ ಒಂದು ಕಾಲ್ ತಿಂಗಳಿಗೆಲ್ಲ 20,000, 22,000, 25 ರೇಂಜ್ ಅಲ್ಲಿ ಬರ್ತಾ ಇರುತ್ತೆ. ಈಗ ಈಗ ತಾನೇ ಇದು ಈಗ ಅದು 2 ಎಕರೆ ಆದ್ರೆ ನನಗೆ ಹೆಚ್ಚು ಕಡಿಮೆ 75,000 ರೂಪಾಯಿ ಇದೆ. ನನ್ನ ಅನುಭವದ ಪ್ರಕಾರ ಹೇಳ್ತಾ ಇರೋದು. ಇದೇನ್ ಇದಕ್ಕಿಂತ ಚೆನ್ನಾಗಿ ಬೆಳಿತೀನಿ ಅದ್ ನಂಗೆ, ಯಾಕಂದ್ರೆ ಅನುಭವ ಆಗಿದೆಯಲ್ಲ, ಎಕ್ಸ್ಪೀರಿಯನ್ಸ್ ಆಗಿದೆ. ತಿಂಗಳಿಗೆ 75,000 ರೂಪಾಯಿ ಬರೋಂಗ ಆಗಿದ್ರೆ ಯಾವ್ದೇ ರೈತ ಬಂದು ನೋಡಿದ್ರು ಅವನು ಮಾಡ್ಬೇಕು ಅಂತ ಅನ್ಸುತ್ತೆ. ಖಂಡಿತ ನಾವು ಹೇಳದೇ ಇಲ್ಲ, ನಮ್ ಕೃತಿನಲ್ಲಿ ನೋಡ್ಬೇಕು. ಅವರು ನಮ್ ಕೆಲಸ ನೋಡಿ ಅವರೇ ಬರ್ಬೇಕು, ಆ ತರ ಮಾಡ್ಬೇಕು ಅಂತ ನನ್ನ ಆಸೆ. ಇಲ್ಲ ಸರ್, ಖಂಡಿತ ಒಳ್ಳೇದಾಗುತ್ತೆ. ಬಟ್ ತುಂಬಾನೇ ಚೆನ್ನಾಗಿದೆ ಸರ್. ರಿಯಲಿ ಈ ತರ ಸೈಜ್ ಕಂದುಗಳು ಒಂದೊಂದು ಬಾಳೆ ಇರೋಂತ ಸೈಜು ನಿಜಾಲು ಪ್ರತಿಯೊಂದು ಸಕ್ಕದಾಗಿ ಬಂದಿದೆ ಸರ್, ಲಿಟ್ರಲಿ. ಯಾಕಂದ್ರೆ ಎಲ್ಲ ನಾನು ಒಂದಷ್ಟು ಕಡೆ ನೋಡಿದೀನಿ, ಇಲ್ಲ ಒಂದು ಬ್ಲಾಕ್ ಮಾರ್ಕ್, ಸೊ ಆತರ ಏನಾದ್ರೂ ಇರೋದು. ಇಲ್ಲಿ ಏನೇನು ಇಲ್ಲ, ತುಂಬಾ ಚೆನ್ನಾಗಿದೆ. ಒಂದೊಂದನು ಸೈಜು ಅಷ್ಟೇ ನೋಡಿ ಹೆಂಗಿದೆ, ಸಕ್ಕತ್ ಸೈಜು ಚೆನ್ನಾಗ್ ಬಂದಿದೆ ಸರ್. ರಿಯಲಿ ನನಗೆ ನೋಡಿ ಒಂಥರ ಯಾವ್ದೋ ಒಳ್ಳೆ ಬಾಳೆ ಸ್ವರ್ಗಕ್ ಬಂದೆ ಅಂತ ಅನ್ಸ್ಬಿಡ್ದು. ಒಂಥರ ಎಲ್ಲಾ ಕರ್ದ ನಮ್ಮ ಆರಾಧ್ಯ ಸರ್ ತೋಟನು ಹಿಂಗೆ ಇತ್ತು ಸರ್. ರಿಯಲಿ ಅವರು ಸಕ್ಕದಾಗಿದ್ರು, ಸಕ್ಕದಾಗಿ ಬೆಳೆದಿದ್ರು ಸರ್. ರಿಯಲಿ ಮಾತ್ರ ಅವ್ರದ್ದು ನೋಡಿದ್ರೆ ಹಿಂಗೆ ಕರೆಯೋದು ಒಳಗ್ ಬನ್ನಿ ಅಂತ. ನಾನ್ ಬಂದಲ್ಲಿ ಬೈಕ್ ನಿಲ್ಸಿದಾಗ ನಂಗೆ ನಿಜಲ್ಲ ಅದೇ ಅನುಭವ ಆಗಿದ್ದು. ರಿಯಲಿ ತುಂಬಾನೇ ಸಕ್ಕದಾಗಿ ಬಂದಿದೆ ಸರ್. ನಿಮ್ಮನ್ನ ನೋಡಿ ಇನ್ನೂ ಒಂದಷ್ಟು ಜನ ರೈತರು ಇನ್ಸ್ಪೈರ್ ಆಗಿ ಇದೇ ತರ ಬೆಳೆದೆ ನಮ್ಮ ನಂಜನಗೂಡಿನ ರಸಬಾಳೆನ ಇಡೀ ಪ್ರಪಂಚದಾದ್ಯಂತ ಹೋಗ್ಲಿ ಸರ್. ಇದು ಹೋಗ್ತಾ ಇದೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಹೆಚ್ಚಿನ ಜನ ಇದನ್ನ ಬೆಳೆದೆ ನಮ್ಮ ನಂಜನಗೂಡಿನ ಸವಿನ ಎಲ್ಲಾ ಕಡೆ ಹಂಚ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ತುಂಬಾ ಜನಕ್ಕೆ ಶೇರ್ ಮಾಡಿ. ಸೊ ರಿಟೈರ್ಡ್ ಆಗಿ ಸುಮ್ನೆ ಎಲ್ಲೋ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋದ್ ಬದಲು ನೋಡಿ ಯಾವ ತರ ತೋಟ ಕಟ್ಟಿದ್ದಾರೆ ಅಂತ. ನೀವುಗಳು ಕೂಡ ಇದೇ ತರ 1-2 ಎಕರೆ ಇಲ್ಲ ಅರ್ಧ ಎಕರೆ ಜಾಗ ಇದ್ರೆ ಏನಾದ್ರೂ ಒಂದು ಬೆಳೀರಿ, ಸುಮ್ನೆ ಖಾಲಿ ಬಿಡಬೇಡಿ. ಯಾಕಂದ್ರೆ ಈಗ ದಿನಕ್ಕೂ ಬೆಲೆ ಜಾಸ್ತಿ ಆಗ್ತಾನೆ ಇದೆ, ಆಹಾರದ ಬೆಲೆ. ಯಾಕೇಳಿ ಯಾರು ಬೆಳೀತಾ ಇಲ್ಲ, ಕೊರತೆ ಇದೆ. ಸೊ ನಾವುಗಳೆಲ್ಲ ಈ ಕೊರತೆನ ನೀಗಿಸೋಣ. ತುಂಬಾ ಎಷ್ಟೇ ಕಮ್ಮಿ ಏನ್ ಹೇಳ್ತಾರೆ, ತುಂಬಾನೇ ಕೆಳವರ್ಗದ ಜನಕ್ಕೂ ಒಳ್ಳೆ ಆಹಾರ ಸಿಕ್ಬೇಕು, ಸಾವಯವದ ಆಹಾರ ಸಿಕ್ಬೇಕು ಅನ್ನೋದೇ ಆಕ್ಚುಲಿ ನಮ್ಮ ನೈಸರ್ಗಿಕ ಬದುಕು ಚಾನಲಿನ ಧ್ಯೇಯ. ಅದಕ್ಕಾಗಿ ನಾನು ಹೆಚ್ಚಾಗಿ ಈ ತರ ಸಾವಯವ ಬೆಳೀತಾ ಇರುವಂತ ಒಂದಷ್ಟು ರೈತರುಗಳನ್ನ ಭೇಟಿ ಮಾಡಿ ಅವರ ಆಗು ಹೋಗುಗಳನ್ನ ತಿಳಿಸ್ತಾ ಇರ್ತೀನಿ. ಸೊ ನೀವುಗಳು ಕೂಡ ಇದೇ ತರ ಬೆಳೀತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ ಜಾಗಕ್ಕೂ ಬರ್ತೀನಿ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.